ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ. ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ರೀಡಿಂಗಲ್ಲಿ ತುಂಬ ಬ್ಯೂಟಿಫುಲ್ ಆಗಿರುವಂತಹ ಎನರ್ಜಿ ಯಾವುದಿದೆ ಅಂತ ನೋಡೋಣ. ಹಾಗಾಗಿ ರೀಡಿಂಗ್ ಶುರು ಮಾಡುವ ಮುಂಚೆ ಕಾಮ್ ಆಗಿ ಕೂತ್ಕೊಳ್ಳಿ, ಡೀಪ್ ಬ್ರೀತನ್ನು ತಗೊಳ್ಳಿ, ಮನಸ್ಸನ್ನು ಕಾಮ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪರ್ಸನ್ ಹೆಸರನ್ನು ಮನಸಾರೆ 3 ಬಾರಿ ನೆನೆಸ್ಕೊಳ್ಳಿ. ಅವರ ಫೇಸನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿ. ಅವರು ಮತ್ತು ನೀವು ಒಟ್ಟಿಗೆ ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡ್ಕೊಳ್ಳಿ. ಅದಕ್ಕಿಂತ ಮೊದಲು ಈ ರೀಡಿಂಗ್ ನಿಮ್ಮವರೆಗೆ ತಲುಪಿದೆ ಅಂದರೆ ಯು ಆರ್ ಸೋ ಬ್ಲೆಸ್ಡ್. ಸೊ ಮೊದಲು ಯೂನಿವರ್ಸ್ಗೆ ಗ್ರ್ಯಾಟಿಟ್ಯೂಡ್ ಹೇಳಿ. ಮನಸ್ಸಿನಲ್ಲಿ ಯೂನಿವರ್ಸ್ಗೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಗ್ರ್ಯಾಟಿಟ್ಯೂಡ್ ಫೀಲ್ ಮಾಡಿ. ಆ ಎನರ್ಜಿಯನ್ನು ಫೀಲ್ ಮಾಡಿ, ನಿಮ್ಮ ಪರ್ಸನ್ ಎನರ್ಜಿಯನ್ನು ಫೀಲ್ ಮಾಡಿ. ಬ್ಯೂಟಿಫುಲ್ ಎನರ್ಜಿ ಬಂದಾಗ ಅದನ್ನು ರಿಸೀವ್ ಮಾಡ್ಕೊಳ್ಳಿ. ಇದು ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ನೀವು ಅಲ್ಲಿಗೆ ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಯಾಕೆಂದರೆ ಎಲ್ಲರ ಎನರ್ಜೀಸ್ ಕೂಡ ಸೇಮ್ ಆಗಿರೋದಿಲ್ಲ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಈ ರೀಡಿಂಗನ್ನು ಸಾಮಾನ್ಯ ರೀತಿ ನೋಡಬೇಡಿ, ಇದನ್ನು ಒಂದು ಮ್ಯಾನಿಫೆಸ್ಟೇಷನ್ ಟೂಲ್ ರೀತಿ ನೋಡಿ. ನಾನು ಹೇಳುವ ಒಳ್ಳೆಯ ಮಾತುಗಳು, ಪಾಸಿಟಿವ್ ವಿಷಸ್ಗಳು, ಪಾಸಿಟಿವ್ ಎನರ್ಜಿ ನಿಮ್ಮ ಲವ್ ಲೈಫ್ನಲ್ಲಿ ಈಗಾಗಲೇ ನಡೀತಾ ಇದೆ ಅಂತ ಫೀಲ್ ಮಾಡಿ. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಮೊದಲ ಎನರ್ಜಿ ಡೀಪ್ ಲವ್ ಎನರ್ಜಿ ಇದೆ. ಆದರೆ ಕೇವಲ ಪ್ರೀತಿ ಮಾತ್ರ ಅಲ್ಲ, ಇದರಲ್ಲಿ ಅಟ್ಯಾಚ್ಮೆಂಟ್, ಕಳೆದುಕೊಳ್ಳುವ ಭಯ, ಮನಸ್ಸಿನೊಳಗಿನ ಒಲವು, ಹಾಗೆ ಈ ವ್ಯಕ್ತಿ ನನ್ನ ಜೀವನದಿಂದ ದೂರ ಆಗಬಾರ್ದು ಅನ್ನೋ ಸ್ಟ್ರಾಂಗ್ ಫೀಲಿಂಗ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ಈಗ ನಿಮಗೆ ಸಿಂಪಲ್ಲಾಗಿ ಅಟ್ರ್ಯಾಕ್ಟ್ ಆಗಿರುವಂತಹ ಸ್ಟೇಜ್ನಲ್ಲಿಲ್ಲ. ಅವರು ನಿಧಾನವಾಗಿ ಎಮೋಷ್ನಲಿ ನಿಮ್ಮ ಕಡೆಗೆ ಡೀಪಾಗಿ ಕನೆಕ್ಟ್ ಆಗ್ತಾ ಇದ್ದಾರೆ. ಅವರು ಹೊರಗಡೆಯಿಂದ ಅಥವಾ ಮೇಲೆ ನಾರ್ಮಲ್ ಆಗಿ ಕಾಣಿಸ್ಬೋದು, ಆದರೆ ಮನಸ್ಸಿನ ಒಳಗಡೆಯಿಂದ ಅವರು ತುಂಬ ಸೀರಿಯಸ್ ಆಗಿ ತಗೊಳ್ತಿದ್ದಾರೆ ಈ ರಿಲೇಷನ್ಶಿಪ್ಪನ್ನು. ನಿಮ್ಮ ಜೊತೆ ಮಾತಾಡೋದು, ನಿಮ್ಮ ಮೆಸೇಜ್, ನಿಮ್ಮ ಪ್ರೆಸೆನ್ಸ್ ಇವೆಲ್ಲ ಅವರ ದಿನದ ಒಂದು ಭಾಗ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಈಗ ಇದನ್ನು ಸ್ವಲ್ಪ ಡೀಪಾಗಿ ನೋಡೋಣ. ಮೊದಲಿಗೆ ಏನು ಫೀಲ್ ಆಗ್ತಾ ಇದೆ ಅಂದರೆ, ನಿಮ್ಮ ಬಗ್ಗೆ ಅವರ ಮನಸ್ಸು ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ. ಮೊದಲು ಇದ್ದ ಫೀಲಿಂಗ್ ಇಷ್ಟ ಅನ್ನೋದು ಮಾತ್ರ ಆಗಿದ್ದರೆ ಈಗ ಅದು ನೀವಿಲ್ಲದೆ ನಾನು ಕಂಪ್ಲೀಟ್ ಇಲ್ಲ ಅನ್ನೋ ಹಂತಕ್ಕೆ ಹೋಗ್ತಾ ಇದೆ. ಅವರು ಕೆಲವೊಮ್ಮೆ ತಮ್ಮದೇ ಮನಸ್ಸಿಗೆ ಶಾಕ್ ಆಗ್ತಾ ಇದ್ದಾರೆ. ಅಂದರೆ ಅವರ ಯೋಚನೆಗಳಿಗೆ, ಅವರ ಪ್ರಶ್ನೆಗಳಿಗೆ ಅವ್ರಿಗೆ ಶಾಕ್ ಆಗ್ತಾ ಇದೆ. ನಾನು ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀನಿ ಇವರ ಬಗ್ಗೆ ಅಂತ ಅವರನ್ನು ಪ್ರಶ್ನೆ ಮಾಡ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಸ್ವಲ್ಪ ನಾರ್ಮಲ್ಲಾಗಿ ಮಾತಾಡಿದ್ರು ಕೂಡ ಅವರ ಮನಸ್ಸಿಗೆ ಕಾಮ್ನೆಸ್ ಅನ್ನೋದು ಸಿಗ್ತಾ ಇತ್ತು ಅನ್ನೋದು ಅವರಿಗೆ ಅರಿವಾಗ್ತಾ ಇದೆ. ನಿಮ್ಮಿಂದ ಸ್ವಲ್ಪ ದೂರ ಅನಿಸಿದ್ರು ಕೂಡ ಏನೋ ಒಂದು ಕಳ್ಕೊಂಡ ಹಾಗೆ ಫೀಲ್ ಆಗ್ತಾ ಇದೆ. ಒಂದು ಸಾಮಾನ್ಯವಾಗಿರುವ ಕ್ರಶ್ ಎನರ್ಜಿ ಅಲ್ಲ, ತುಂಬ ಎಮೋಷ್ನಲ್ ಬಾಂಡ್ ಅನ್ನೋದು ಕಾಣಿಸ್ತಾ ಇದೆ. ಅವರು ನಿಮ್ಮ ಬಗ್ಗೆ ಯಾವ ರೀತಿ ಫೀಲ್ ಮಾಡ್ತಾ ಇದ್ದಾರೆ ಅಂದರೆ, ಕೇವಲ ನನ್ನ ವ್ಯಕ್ತಿ ಅಂತ ಮಾತ್ರ ಅಲ್ಲ, ನನ್ನ ಜೀವನದಲ್ಲಿ ಇರಬೇಕಾದ ವ್ಯಕ್ತಿ ಅನ್ನೋ ರೀತಿ ನೋಡ್ತಾ ಇದ್ದಾರೆ. ನಿಮ್ಮ ಜೊತೆ ಸಣ್ಣ ಸಣ್ಣ ಮಾತುಗಳ ಇಮ್ಯಾಜಿನೇಷನ್ ಮಾಡ್ಕೊಳ್ತಾ ಇದ್ದಾರೆ, ಫ್ಯೂಚರ್ ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ದಾರೆ. ಕೆಲವೊಮ್ಮೆ ನೀವು ಇಬ್ಬರು ಒಟ್ಟಿಗೆ ಇರುವ ಸೀನ್ಸ್, ಅಂದರೆ ಒಟ್ಟಿಗೆ ಕೂತ್ಕೊಂಡು ಮಾತಾಡಿರೋದಾಗಿರ್ಬೋದು, ನೀವಿಬ್ಬರು ಟೈಮ್ ಸ್ಪೆಂಡ್ ಮಾಡಿರೋದಾಗಿರ್ಬೋದು ಅವರ ಮನಸ್ಸಿನಲ್ಲಿ ಬರ್ತಾ ಇದೆ ರಿಪೀಟೆಡ್ ಆಗಿ. ಒಟ್ಟಿಗೆ ಟೈಮ್ ಕಳೆಯೋದು, ಒಂದೇ ಜಾಗದಲ್ಲಿ ಮಾತಾಡೋದು, ನಿಮ್ಮ ಜೊತೆ ಲೈಫ್ ಶೇರ್ ಮಾಡೋದು, ಅವರ ಮಾತುಗಳನ್ನು ಶೇರ್ ಮಾಡೋದು, ಅವರ ಫೀಲಿಂಗ್ಸನ್ನು ಶೇರ್ ಮಾಡೋದು, ಈ ತರಹದ ಯೋಚನೆಗಳು ತುಂಬ ಬರ್ತಾ ಇದೆ. ಆದರೆ ಇದನ್ನು ಅವರು ಎಲ್ಲವನ್ನು ಹೊರಗಡೆ ತೋರಿಸೋದು ಕಷ್ಟ ಆಗ್ತಾ ಇದೆ ಅವರಿಗೆ. ಯಾಕೆಂದರೆ ಒಳಗೆ ಒಂದು ಭಯ ಕೂಡ ಇದೆ. ಆ ಭಯ ಏನು ಅಂದರೆ, ಅವರು ಅಂದ್ಕೊಳ್ತಾ ಇದ್ದಾರೆ ನೀವು ಇವರಿಂದ ದೂರ ಆದರೆ, ನಾನು ಇವರನ್ನು ಕಳ್ಕೊಂಡ್ರೆ, ಈ ಪ್ರಶ್ನೆಗಳು ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ ಪ್ರೆಸೆಂಟ್ ಎನರ್ಜಿಯಲ್ಲಿ. ಅಂದರೆ ಇವತ್ತಿನ ಕಾಲದಲ್ಲಿ ನಿಜವಾಗ್ಲೂ ಅರ್ಥ ಮಾಡ್ಕೊಳ್ಳೋ ವ್ಯಕ್ತಿ ಸಿಗೋದು ಕಷ್ಟ ಅಂತ ಅವರಿಗೂ ಕೂಡ ಗೊತ್ತು. ಹಾಗಾಗಿ ನಿಮ್ಮನ್ನು ಅವರು ತುಂಬ ವ್ಯಾಲ್ಯೂ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ನೀವು ರಿಪ್ಲೈ ತಡ ಮಾಡಿದ್ರೂ ಕೂಡ, ಸ್ವಲ್ಪ ಬೇರೆ ರೀತಿ ವರ್ತನೆ ಮಾಡಿದ್ರೂ ಕೂಡ ಅವರು ತುಂಬ ಟೆನ್ಷನ್ ಆಗ್ತಾಯಿದ್ರು. ಹೊರಗಡೆ ಅವರು ಕೂಲಾಗಿ ಕಾಣ್ತಾ ಇರ್ಬೋದು, ಆದರೆ ಮನಸ್ಸಿನಲ್ಲಿ ನಿಮ್ಮ ಸ್ಥಾನ ತುಂಬ ದೊಡ್ಡದಾಗಿದೆ. ಅಂದರೆ ನಿಮ್ಮ ಪರ್ಸನ್ ಹೃದಯ ನಿಧಾನವಾಗಿ ಸಂಪೂರ್ಣವಾಗಿ ನಿಮ್ಮ ಕಡೆಗೆ ಬರ್ತಾ ಇದೆ. ಈಗ ಪ್ರೆಸೆಂಟ್ ಸಿಚುವೇಶನ್ ಯಾವುದೇ ರೀತಿ ಇರ್ಬೋದು, ನಿಮ್ಮಿಬ್ಬರ ನಡುವೆ ಮಾತುಕತೆ ನಡೀದೇ ಇರ್ಬೋದು, ಅಥವಾ ಕರೆಕ್ಟಾಗಿ ಮಾತುಕತೆ ಆಗದೇ ಇರಬಹುದು, ನೋ ಕಾಂಟ್ಯಾಕ್ಟ್ ಇರ್ಬೋದು, ಸಪ್ರೇಷನ್ ಇರಬಹುದು. ಅವರು ಈಗ ಈ ಸಂಬಂಧವನ್ನು ಟೈಮ್ ಪಾಸ್ ಥರ ನೋಡ್ತಾ ಇಲ್ಲ, ಮನಸ್ಸಿನ ಒಳಗಡೆ ಒಂದು ಸೀರಿಯಸ್ ಆಗಿ ಫೀಲ್ ಮಾಡ್ತಾ ಇದ್ದಾರೆ. ಬಟ್ ಅವರು ಹೇಳದೇ ಇರ್ಬೋದು, ಶೇರ್ ಮಾಡ್ಕೊಳ್ಳದೇ ಇರ್ಬೋದು, ಆದರೆ ನಿಮ್ಮ ಜೊತೆ ಒಂದು
ಪರ್ಮನೆಂಟ್ ಕನೆಕ್ಷನ್ ಬೇಕು ಅನ್ನೋ ಆಸೆ ಅವರೊಳಗೆ ತುಂಬ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ. ಮೆಮೊರಿ, ಅಟ್ಯಾಚ್ಮೆಂಟ್ ಮತ್ತು ಎಮೋಷ್ನಲ್ ಓಪನ್ ಅಪ್ ಎನರ್ಜಿ. ನಿಮ್ಮ ಪರ್ಸನ್ ಹೊರಗಡೆ ನೋಡ್ತಾ ಇದ್ದಾಗ ನಿಮಗೆ ಸಾಧಾರಣವಾಗಿ ಅನ್ನಿಸ್ಬೋದು, ಮನಸ್ಸಿನ ಒಳಗಡೆ ಮಾತ್ರ ಇನ್ನೂ ನಿಮ್ಮ ನೆನಪುಗಳಲ್ಲೇ ಬದುಕ್ತಾ ಇದ್ದಾರೆ. ಹಾಗೆ ಇನ್ನೊಂದು ಸ್ಟ್ರಾಂಗ್ ಫೀಲಿಂಗ್ ಏನು ಅಂದರೆ, ಅವ್ರು ನಿಮ್ಮ ಮುಂದೆ ಅವರ ನಿಜವಾದ ಮನಸ್ಸನ್ನು ಓಪನ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಏನಿದೆ ಮನಸ್ಸಿನಲ್ಲಿ ಅದನ್ನು ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅದೇ ಸಮಯದಲ್ಲಿ ನಾನು ನಿಜವಾಗ್ಲೂ ಹೇಗಿದ್ದೀನಿ ಅಂತ ಗೊತ್ತಾದ ಮೇಲೆ ಇವರು ನನ್ನಿಂದ ದೂರ ಆಗ್ತಾರೇನೋ ಅನ್ನೋ ಭಯ ಕೂಡ ಅವರನ್ನು ಸ್ಟಕ್ ಮಾಡ್ತಾ ಇದೆ. ಹಳೆಯ ನೆನಪುಗಳು ಅವ್ರನ್ನ ಬಿಡ್ತಾ ಇಲ್ಲ. ನೀವಿಬ್ಬರು ಒಟ್ಟಿಗೆ ಕಳೆದ ಕ್ಷಣಗಳೇನಿದೆ ಅವ್ರಿಗೆ ಇನ್ನೂ ಅದು ಫ್ರೆಶ್ ಆಗಿ ಕಾಣ್ತಾ ಇದೆ, ಫ್ರೆಶ್ ಆಗಿ ನೆನಪಾಗ್ತಾ ಇದೆ. ಹಳೆಯ ಘಟನೆ ರೀತಿ ಅನ್ನಿಸ್ತಾ ಇಲ್ಲ. ಈಗ ಫ್ರೆಶ್ ಆಗಿ ಈ ರೀತಿ ರಿಲೇಷನ್ಶಿಪ್ ಇತ್ತೇನೋ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಅದು ದೊಡ್ಡ ದೊಡ್ಡ ಕ್ಷಣಗಳೇ ಇರಬೇಕಂತ ಇಲ್ಲ, ಕೆಲವೊಮ್ಮೆ ಚಿಕ್ಕ ಚಿಕ್ಕ ವಿಷಯಗಳೇ ಮನಸ್ಸಿಗೆ ಹತ್ತಿರ ಆಗಿರುತ್ತೆ ಅಲ್ವಾ, ಅದೇ ರೀತಿ. ಹಾಗೆ ನೀವು ಕಾಳಜಿಯಿಂದ ಹೇಳಿದ ಮಾತು, ಅವರು ಮೂಡ್ ಆಫ್ ಇದ್ದಾಗ ನೀವು ಮಾಡಿದ ಸಮಾಧಾನ, ಒಟ್ಟಿಗೆ ನೀವಿಬ್ಬರು ಟೈಮ್ ಸ್ಪೆಂಡ್ ಮಾಡಿದ್ದು, ಸಣ್ಣ ಸಣ್ಣ ಜಗಳಗಳ ನಂತರ ಮತ್ತೆ ನೀವಿಬ್ಬರು ಮಾತಾಡಿದ್ದು, ಮತ್ತು ನೀವಿಬ್ಬರು ಒಂದಾಗಿದ್ದು, ಅಥವಾ ಚಾಟ್ ಮಾಡಿದ್ದು, ಮಾತಾಡಿದ್ದು, ಮೆಸೇಜ್ ಮಾಡಿದ್ದು, ಇದೆಲ್ಲ ಅವರ ಮನಸ್ಸಿನಲ್ಲಿ ತುಂಬ ಡೀಪಾಗಿ ಉಳಿದಿದೆ. ಬಟ್ ಅವರು ಅದನ್ನು ಹೊರಗಡೆ ತೋರಿಸ್ಕೊಳ್ದೇ ಇರಬಹುದು. ಕೆಲವೊಮ್ಮೆ ಒಬ್ಬರೇ ಇದ್ದಾಗ ನಿಮ್ಮ ನೆನಪುಗಳು ಅವರನ್ನು ತುಂಬ ಕಾಡ್ತಾ ಇದೆ. ನಿಮ್ಮ ಹಳೆಯ ಚಾಟ್ ಮತ್ತೆ ಮತ್ತೆ ಓದೋದು, ನಿಮ್ಮ ಫೋಟೋ ನೋಡೋದು, DP ನೋಡೋದು, ನಿಮ್ಮ ಪ್ರೊಫೈಲ್ ನೋಡಿಕೊಂಡು ಮೌನವಾಗಿ ಕೂತಿರೋದು, ಒಂದು ಕ್ಷಣ ನೀವು ಅವರ ಲೈಫ್ನಲ್ಲಿ ಇದ್ದ ರೀತಿಯ ಈಗ ಮಿಸ್ ಆಗ್ತಾ ಇದೆ. ಹೊರಗಡೆ ಮಾತ್ರ ನನಗೇನು ಫೀಲಿಂಗ್ ಇಲ್ಲ ಅನ್ನೋ ಥರ ನಾರ್ಮಲ್ ಆಗಿರೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಮನಸ್ಸಿನ ಒಳಗಡೆ ನಿಮ್ಮ ನೆನಪುಗಳು ಬಿಡೋದಕ್ಕೆ ಆಗ್ತಾ ಇಲ್ಲ. ಕೆಲವೊಮ್ಮೆ ನೈಟ್ ಟೈಮ್ನಲ್ಲಿ ನಿಮ್ಮ ನೆನಪು ಅನ್ನೋದು ಜಾಸ್ತಿ ಬರ್ತಾ ಇದೆ. ಯಾಕೆಂದರೆ ರಾತ್ರಿ ಮನಸ್ಸು ನಿಜವಾದ ಭಾವನೆಗಳನ್ನು ಹೆಚ್ಚು ಫೀಲ್ ಮಾಡುತ್ತೆ ಅಲ್ವಾ. ಹಾಗೆ ಇವರ ಮನಸ್ಸಿನಲ್ಲಿ ನಿಮ್ಮ ನೆನಪು ಅನ್ನೋದು ಜಾಸ್ತಿ ಆಗ್ತಾ ಇದೆ. ಅವರು ನಿಮ್ಮಲ್ಲಿ ಏನು ಮಿಸ್ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಮ ಕಾಳಜಿ, ನಿಮ್ಮ ಜೊತೆ ಇದ್ದಾಗ ಸಿಗ್ತಾ ಇದ್ದ ಕಂಫರ್ಟ್ ಝೋನ್, ನಾನು ಒಬ್ಬನೇ ಅಲ್ಲ, ನಾನು ಒಬ್ಬಳೇ ಅಲ್ಲ ಅನ್ನೋ ಫೀಲಿಂಗ್. ನೀವು ಅವರ ಜೀವನದಲ್ಲಿ ಕೇವಲ ವ್ಯಕ್ತಿ ಅಲ್ಲ, ಒಂದು ಎಮೋಷ್ನಲ್ ಸೇಫ್ ಪ್ಲೇಸ್ ಆಗಿದ್ರಿ ಅನ್ನೋದು ಅವರ ಮನಸ್ಸಿಗೆ ಅನ್ನಿಸ್ತಾ ಇದೆ. ನಿಮ್ಮ ಮುಂದೆ ಸಂಪೂರ್ಣವಾಗಿ ಎಲ್ಲ ಸತ್ಯವನ್ನು ಹೇಳ್ಕೊಳ್ಬೇಕು ಅಂದರೆ ಮನಸ್ಸಿನಲ್ಲಿ ಯಾವ ಫೀಲ್ ಇದೆ ಅದನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅಂತ ಅಂದ್ಕೊಳ್ತಾರೆ. ತುಂಬ ಮಾತುಗಳಿದೆ ಅವರ ಮನಸ್ಸಿನಲ್ಲಿ, ಅವ್ರು ನಿಮಗೆ ತುಂಬ ವಿಷಯ ಹೇಳಬೇಕು ಅಂತ ಅನ್ನಿಸ್ತಾ ಇದೆ. ಕೆಲವೊಮ್ಮೆ ಮನಸ್ಸಿನಲ್ಲಿ ನಿಮ್ಮ ಜೊತೆ ಇಮ್ಯಾಜಿನೇಷನ್ ಮಾಡ್ಕೊಳ್ತಾರೆ, ನೀವಿಬ್ಬರು ಮಾತಾಡ್ತಾ ಇರೋ ರೀತಿ. ನಾನು ಈ ರೀತಿ ಫೀಲ್ ಮಾಡ್ತಾ ಇದ್ದೀನಿ, ನನ್ನ ಪರಿಸ್ಥಿತಿ, ನನ್ನ ಸಿಚುವೇಶನ್ ಈ ರೀತಿ ಇದೆ, ನಾನು ನಿಜವಾಗ್ಲೂ ನಿಮ್ಮನ್ನು ಹರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ, ಇದೆಲ್ಲವನ್ನು ನಿಮ್ಮ ಹತ್ರ ಹೇಳಬೇಕು ಅಂತ ಅಂದ್ಕೊಳ್ತಾರೆ. ಈ ತರಹದ ಮಾತುಗಳು ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇರುತ್ತೆ. ಆದರೆ ಭಯ ಅನ್ನೋದು ಜಾಸ್ತಿ ಇದೆ. ನಿಜವಾದ ಅವರ ಫೇಸ್ ಏನಿದೆ ಅದನ್ನು ಅವ್ರಿಗೆ ತೋರಿಸೋದಕ್ಕೆ ಕಷ್ಟ ಆಗ್ತಾ ಇದೆ. ಅವರ ನೋವಾಗಿರ್ಬೋದು, ಅವರ ವೀಕ್ನೆಸ್ ಆಗಿರ್ಬೋದು, ಅವರ ತಪ್ಪುಗಳು, ಇದನ್ನೆಲ್ಲ ಮನಸ್ಸಿನ ಒಳಗಡೆ ಇಟ್ಕೊಳ್ಳೋ ಸ್ವಭಾವ ಹೆಚ್ಚು ಕಾಣಿಸ್ತಾ ಇದೆ. ಆದರೆ ನಿಮ್ಮ ಮುಂದೆ ಮಾತ್ರ ಅವರು ಓಪನ್ ಅಪ್ ಆಗಬೇಕು, ಓಪನ್ ಆಗಿ ಹೇಳ್ಕೊಳ್ಬೇಕು, ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಯಾಕೆಂದರೆ ಅವರು ನಿಮ್ಮನ್ನು ಟ್ರಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಅದೇ ಸಮಯದಲ್ಲಿ ಒಂದು ಟೆನ್ಷನ್ ಕೂಡ ಇದೆ. ನನ್ನ ಎಲ್ಲ ಸತ್ಯ ಗೊತ್ತಾದ ಮೇಲೆ ನನ್ನ ವೀಕ್ನೆಸ್, ನನ್ನ ನೋವೇನಿದೆ, ನನ್ನ ತಪ್ಪೇನಿದೆ, ಈ ರಿಲೇಷನ್ಶಿಪ್ಪಲ್ಲೇ ಏನೇ ತಪ್ಪು ಮಾಡಿರಬಹುದು, ಹರ್ಟ್ ಮಾಡಿರ್ಬೋದು, ಅದರ ಕಾರಣ ನಿಮಗೆ ಹೇಳಿದ್ರೆ ಆ ತಪ್ಪುಗಳನ್ನು ನೋಡಿ ನೀವು ಎಲ್ಲಿ ದೂರ ಆಗ್ತಿರೋ, ಸತ್ಯ ಗೊತ್ತಾದ ಮೇಲೆ ನನ್ನನ್ನು ಬೇರೆ ರೀತಿಯಲ್ಲಿ ನೋಡ್ತಾರೇನೋ, ಈ ಭಯ ಅವರನ್ನು ಸಂಪೂರ್ಣ ಶೇರ್ ಮಾಡೋದಕ್ಕೆ, ಮಾತುಗಳನ್ನು ಶೇರ್ ಮಾಡೋದಕ್ಕೆ ಅವ್ರಿಗೆ ಬಿಡ್ತಾ ಇಲ್ಲ, ಕಷ್ಟ ಆಗ್ತಾ ಇದೆ. ಅವರಿಗೆ ನಿಮ್ಮಿಂದ ಏನು ಬೇಕಾಗಿರೋದು ಅಂದರೆ ಜಡ್ಜ್ ಮಾಡುವ ಪ್ರೀತಿಯಲ್ಲ, ಅರ್ಥ ಮಾಡಿಕೊಳ್ಳುವಂತಹ ಪ್ರೀತಿ. ಅವರು ಮನಸ್ಸಿನ ಒಳಗಡೆ ಈ ರೀತಿ ಫೀಲ್ ಮಾಡ್ತಾ ಇದ್ದಾರೆ, ನಾನು ಪರ್ಫೆಕ್ಟ್ ಅಲ್ಲ, ಆದರೆ ನನ್ನನ್ನು ಅರ್ಥ ಮಾಡಿಕೊಳ್ಳುವ ಒಬ್ಬ ವ್ಯಕ್ತಿ ಬೇಕು. ನಿಮ್ಮ ಹತ್ರ ಅವರು ಸೇಫ್ ಫೀಲ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ. ನಿಮ್ಮ ಮುಂದೆ ಫೇಕ್ ಆಗಿ ಇರೋದಕ್ಕಿಂತ ನಿಜವಾದ ಮನಸ್ಸಿನಿಂದ ಇರಬೇಕು ಅನ್ನೋ ರೀತಿ ಪ್ರೆಸೆಂಟ್ ಎನರ್ಜಿಯಲ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಅವರಿಗೆ ನಿಮ್ಮ ನೆನಪುಗಳಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇಲ್ಲ. ಅವ್ರು ನಿಧಾನವಾಗಿ ನಿಮ್ಮ ಮುಂದೆ ಅವರ ನಿಜವಾದ ಭಾವನೆಗಳನ್ನು ಹಂಚಿಕೊಳ್ಳುವ ಹಂತಕ್ಕೆ ಬರ್ತಾ ಇದ್ದಾರೆ. ಆದರೆ ಅವರ ಮನಸ್ಸಿನಲ್ಲಿ ಪ್ರೀತಿಗಿಂತ ಜಾಸ್ತಿ ಒಂದು ಭಯ ಅನ್ನೋದಿದೆ. ನನ್ನ ನಿಜವಾದ ಫೀಲಿಂಗ್ಸ್, ನನ್ನ ನಿಜವಾದ ತಪ್ಪುಗಳನ್ನು ನಾನು ಒಪ್ಕೊಂಡ್ರೆ ಮುಂದೇನಾಗಬಹುದು ಅನ್ನೋ ಪ್ರಶ್ನೆ ಇದೆ. ಹೆವಿ ಎಮೋಷ್ನಲ್ ಎನರ್ಜಿ, ಹೊರಗಡೆ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ಳುವ ವ್ಯಕ್ತಿ, ಆದರೆ ಮನಸ್ಸಿನ ಒಳಗಡೆ ತುಂಬ ಸೈಲೆಂಟಾಗಿ ಪೇಯ್ನ್ ಅನುಭವಿಸ್ತಾ ಇರುವ ಎನರ್ಜಿ. ನಿಮ್ಮ ಪರ್ಸನ್ ಈಗ ಎಲ್ಲವನ್ನು ಒಬ್ಬರೇ ಹೊತ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋ ಫೀಲಿಂಗ್ ಬರ್ತಾ ಇದೆ. ಯಾರಿಗೂ ಸಂಪೂರ್ಣವಾಗಿ ಅವರ ಮನಸ್ಥಿತಿಯನ್ನು ಹೇಳ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅಂದರೆ ನಿಮ್ಮ ಎದುರಿಗೆ ಅಥವಾ ಹೊರಗಡೆಯಿಂದ ಒಂದು ಮುಖವಾಡವನ್ನು ಹಾಕ್ಕೊಂಡು ಬದುಕ್ತಾ ಇದ್ದಾರೆ.
ಒಳಗಡೆ ತುಂಬ ಸ್ಟ್ರೆಸ್ ಮತ್ತು ಪೇಯ್ನ್ ಇದೆ. ಹೊರಗಡೆಯಿಂದ ನೋಡಿದ್ರೆ ಅವರು ನಾರ್ಮಲ್ ಆಗಿರ್ಬೋದು, ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಇರ್ಬೋದು, ಫ್ರೆಂಡ್ಸ್ಗಳ ಜೊತೆ ನಗ್ತಾ ಇರ್ಬೋದು, ಅಥವಾ ಎಲ್ಲವೂ ಓಕೆ ಅನ್ನುವ ಹಾಗೆ ವರ್ತನೆ ಮಾಡ್ತಾ ಇರಬಹುದು, ಬಿಹೇವಿಯರ್ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆಯಿಂದ ಮಾತ್ರ ಅವರು ತುಂಬ ಟಯರ್ಡ್ ಆಗಿದ್ದಾರೆ. ಮನಸ್ಸಿನಲ್ಲಿ ಏನೋ ಒಂದು ಒತ್ತಡ, ಪ್ರೆಷರ್ ಅನ್ನೋದು ಅವರನ್ನು ದಿನವೂ ಕಾಡ್ತಾ ಇದೆ. ಅದು ರಿಲೇಷನ್ಶಿಪ್ ಪ್ರಾಬ್ಲಮ್ ಆಗಿರ್ಬೋದು, ಫ್ಯಾಮಿಲಿ ಪ್ರೆಷರ್ ಆಗಿರಬಹುದು, ಫೈನಾನ್ಷಿಯಲ್ ಟೆನ್ಷನ್ ಆಗಿರ್ಬೋದು, ಅಥವಾ ಅವರದೇ ಮನಸ್ಸಿನ ಒಂದು ಸ್ಟ್ರಗಲ್ ಆಗಿರಬಹುದು. ಆದರೆ ಒಂದು ವಿಷಯ ಕ್ಲಿಯರ್ ಆಗಿದೆ, ಅವರು ಒಬ್ಬರೇ ತುಂಬ ಹೆವಿನೆಸ್ಸನ್ನು ಹೊತ್ಕೊಂಡಿದ್ದಾರೆ. ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ, ಆದರೆ ಹೇಳೋಕ್ಕಾಗ್ತಾ ಇಲ್ಲ. ಕೆಲವೊಮ್ಮೆ ಅವರಿಗೆ ತುಂಬ ಮಾತಾಡಬೇಕು, ತುಂಬ ಫೀಲಿಂಗ್ಸ್ಗಳನ್ನು ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇದೆ. ಮನಸ್ಸಿನಲ್ಲಿರುವ ಎಲ್ಲವನ್ನು ಯಾರಾದರೂ ತುಂಬ ಕ್ಲೋಸ್ ಆಗಿರೋರ ಮುಂದೆ ಹೇಳ್ಕೊಳ್ಬೇಕು ಅಂತ ಅನ್ನಿಸ್ತಾ ಇದೆ. ಆದರೆ ಅವರು ಸುಲಭವಾಗಿ ಓಪನ್ ಆಗುವಂತಹ ವ್ಯಕ್ತಿ ಅಲ್ಲ. ನನ್ನ ಸಮಸ್ಯೆಗಳಿಂದ ಬೇರೆಯವರನ್ನು ಕಾಡಬಾರ್ದು, ನನ್ನ ನೋವನ್ನು ಯಾರಿಗೂ ಹೊರೆ ಮಾಡಬಾರ್ದು ಅನ್ನೋ ಫೀಲಿಂಗ್ ಇದೆ. ಈ ಥರದ ಯೋಚನೆ ತುಂಬ ಜಾಸ್ತಿ ಇದೆ. ಅದಕ್ಕಾಗಿ ಅವರ ನೋವನ್ನು ಮನಸ್ಸಿನ ಒಳಗಡೆ ಇಟ್ಕೊಂಡು ಮೌನವಾಗಿ ಫೈಟ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ನೀವು ಅವರಲ್ಲಿ ಏನೋ ಬದಲಾವಣೆ ನೋಡಿರ್ಬೋದು. ಸ್ವಲ್ಪ ಡಿಸ್ಟೆಂಟ್ ಆಗಿರೋದು, ಅಕಸ್ಮಾತ್ ಸೈಲೆಂಟ್ ಆಗೋದು, ಅಥವಾ ರಿಪ್ಲೈ ಕಡಿಮೆ ಮಾಡೋದು. ಅದು ನಿಮ್ಮಿಂದ ದೂರ ಹೋಗಬೇಕು ಅನ್ನೋದಲ್ಲ, ಮನಸ್ಸಿನ ಒಳಗಡೆ ತುಂಬ ಫೀಲಿಂಗ್ಸ್ಗಳು ನಡೀತಾ ಇದೆ ಅನ್ನೋದರ ಸೈನ್ ಕೂಡ ಆಗಿರಬಹುದು. ಅವರಿಗೆ ನಿಜವಾಗ್ಲೂ ಬೇಕಾಗಿರೋದು ಏನು ಅಂದರೆ, ಅವರಿಗೆ ಸೊಲ್ಯೂಷನ್ಗಿಂತ ಮೊದಲು ಸಪೋರ್ಟ್ ಬೇಕಾಗಿದೆ. ಯಾರಾದರೂ ಹೀಗೆ ಹೇಳಬೇಕು, ಈ ರೀತಿ ಹೇಳ್ಕೊಳ್ಬೇಕು ನನ್ನ ಮನಸ್ಸಿನಲ್ಲಿರೋದನ್ನು ಅಂತ ಅನ್ನಿಸ್ತಾ ಇದೆ. ಅಂದರೆ ನೀನೊಬ್ಬನೇ ಅಲ್ಲ, ನಾನು ನಿನ್ನ ಜೊತೆ ಇದ್ದೀನಿ, ನಿನ್ನ ನೋವನ್ನು ಅರ್ಥ ಮಾಡ್ಕೊಳ್ತೀನಿ, ಈ ರೀತಿ ಅವರಿಗೆ ಸಮಾಧಾನ ಹೇಳುವ ವ್ಯಕ್ತಿ ಬೇಕು ಅಂತ ಅನ್ನಿಸ್ತಾ ಇದೆ. ಅವರ ಮನಸ್ಸು ಆ ರೀತಿ ಕಾಯ್ತಾ ಇದೆ. ಅಂದರೆ ಅವರು ಪಾಸ್ಟಲ್ಲಿ ಏನೇ ಬಿಹೇವಿಯರ್ ತೋರಿಸಿರ್ಬೋದು, ನಿಮ್ಮ ಹತ್ರ ಎಷ್ಟೇ ಒರಟಾಗಿ ಬಿಹೇವ್ ಮಾಡಿರ್ಬೋದು, ಇಗ್ನೋರ್ ಮಾಡಿರ್ಬೋದು, ಬಟ್ ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಆ ವ್ಯಕ್ತಿಯ ಮನಸ್ಸು ಆ ರೀತಿ ಅನ್ನಿಸ್ತಾ ಇದೆ. ಅವರ ನೋವನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ಫೀಲ್ ಬರ್ತಾ ಇದೆ. ಹೊರಗಡೆ ಸ್ಟ್ರಾಂಗ್, ಒಳಗಡೆ ತುಂಬ ಸೆನ್ಸಿಟಿವ್. ದುರ್ಬಲತೆಯನ್ನು ಯಾರಿಗೂ ತೋರಿಸ್ಬಾರ್ದು ಅನ್ನೋ ಅಭ್ಯಾಸ ಮಾಡಿಕೊಂಡಿರುವಂತೆ. ಅವರು ಅಳಬೇಕು ಅಂದರೂ ಕೂಡ ಮೌನವಾಗಿರ್ತಾರೆ. ನೋವಾದರೂ ಕೂಡ ನಾನು ಫೈನ್ ಅಂತ ಹೇಳೋ ರೀತಿ. ಆದರೆ ಮನಸ್ಸು ಮಾತ್ರ ನಿಧಾನವಾಗಿ ಟಯರ್ಡ್ ಆಗಿದೆ. ಕೆಲವೊಮ್ಮೆ ಅವರಿಗೆ ತಮ್ಮನ್ನೇ ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ. ಅಷ್ಟೊಂದು ಗೊಂದಲ ಮತ್ತು ಒತ್ತಡ ಅವರ ಒಳಗಡೆ ತುಂಬ ಜಾಸ್ತಿ ಇದೆ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ಯಾಕೆ ಮುಖ್ಯ ಅಂದರೆ, ನಿಮ್ಮ ಜೊತೆ ಮಾತಾಡಿದಾಗ ಅವರಿಗೆ ಸ್ವಲ್ಪ ಸಮಾಧಾನ ಸಿಗ್ತಾ ಇದೆ. ನಿಮ್ಮ ಕಾಳಜಿಯಲ್ಲಿ ಒಂದು ಸೇಫ್ ಫೀಲಿಂಗ್ ಕಾಣಿಸ್ತಾ ಇದೆ. ನೀವು ದೊಡ್ಡದೇನು ಮಾಡಬೇಕಾಗಿರಲಿಲ್ಲ. ಕೆಲವೊಮ್ಮೆ ನೀವು ಅವರ ಆರೋಗ್ಯವನ್ನು ವಿಚಾರಿಸ್ತಾ ಇದ್ರಿ, ಏನೋ ಒಂದು ಸಮಾಧಾನದ ಮಾತು ಹೇಳ್ತಾ ಇದ್ರಿ, ಅದು ಅವರಿಗೆ ಫೀಲ್ ಆಗ್ತಾ ಇದೆ. ಯಾಕೆಂದರೆ ಈಗ ಅವರು ಎಮೋಷ್ನಲಿ ತುಂಬ ವೀಕ್ ಸ್ಟೇಜ್ನಲ್ಲಿದ್ದಾರೆ. ನಿಮ್ಮ ಪರ್ಸನ್ ಹೊರಗಡೆಯಿಂದ ಯಾವುದೇ ರೀತಿ ನಿಮ್ಮ ಹತ್ರ ಬಿಹೇವ್ ಮಾಡ್ತಾ ಇರ್ಬೋದು, ಆದರೆ ಮನಸ್ಸಿನಲ್ಲಿ ತುಂಬ ಒತ್ತಡ, ನೋವು, ಮೌನದ ಯುದ್ಧ ನಡೀತಾ ಇದೆ. ತಮ್ಮ ಸಮಸ್ಯೆಗಳನ್ನು ಬೇರೆಯವ್ರ ಮೇಲೆ ಹಾಕಬಾರ್ದು ಅನ್ನೋ ಯೋಚನೆಯಲ್ಲಿದ್ದಾರೆ. ಆದರೆ ಅದೇ ಸಮಯದಲ್ಲಿ ಆ ವ್ಯಕ್ತಿಗೆ ಸಮಾಧಾನ ಬೇಕು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಎಮೋಷ್ನಲ್ ಡಿಪೆಂಡೆನ್ಸಿ ಎನರ್ಜಿ. ನಿಮ್ಮ ಪರ್ಸನ್ ಅವರ ಹೃದಯದಲ್ಲಿ ನಿಮಗೆ ಎಷ್ಟು ಜಾಗ ಕೊಟ್ಟಿದ್ದಾರೆ ಅಂದರೆ, ಈಗ ನೀವಿಲ್ಲದೆ ಅವರ ಲೈಫ್ನಲ್ಲಿ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ. ಇದು ಕೇವಲ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅನ್ನೋ ಮಟ್ಟದ ಫೀಲಿಂಗ್ ಅಲ್ಲ. ಅಂದರೆ ಅವರ ಲೈಫ್ನಲ್ಲಿ ಏನೋ ಒಂದು ಮುಖ್ಯವಾದದ್ದು ಇಲ್ಲ ಅನ್ನೋ ಖಾಲಿತನ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಅವ್ರಿಗೆ ಒಂದು ಹ್ಯಾಬಿಟ್ ಮಾತ್ರ ಅಲ್ಲ, ಒಂದು ಎಮೋಷ್ನಲ್ ಅಗತ್ಯ ಆಗಿಬಿಟ್ಟಿದೆ. ನಿಮ್ಮ ಜೊತೆ ಮಾತಾಡೋದು, ನಿಮ್ಮ ಕಾಳಜಿ, ನಿಮ್ಮ ಅಟೆನ್ಷನ್, ನಿಮ್ಮ ಜೊತೆ ಕಳೀತಾ ಇದ್ದ ಸಮಯ, ಇದೆಲ್ಲ ಅವರ ಮನಸ್ಸಿಗೆ ಒಂದು ಕಂಫರ್ಟ್ ಜಾಗ ಆಗಿತ್ತು. ಈಗ ಆ ಸೇಮ್ ಫೀಲಿಂಗ್ ಸಿಗ್ತಾ ಇಲ್ಲ ಅನ್ನೋದ್ರಿಂದ ಅವರ ಮನಸ್ಸಿನಲ್ಲಿ ಖಾಲಿತನ ಫೀಲ್ ಮಾಡ್ತಾ ಇದ್ದಾರೆ. ಈ ದೂರ ಅವರನ್ನು ಒಳಗಿನಿಂದ ತುಂಬ ಪೇಯ್ನ್ ಮಾಡ್ತಾ ಇದೆ. ನಿಮ್ಮಿಬ್ಬರ ಮಧ್ಯ ದೂರ ಇದ್ದರೆ, ಅಥವಾ ಈಗ ಡಿಸ್ಟೆನ್ಸ್ ಇದ್ದರೆ, ನೋ ಕಾಂಟ್ಯಾಕ್ಟ್ ಇದ್ದರೆ, ಅದು ಫಿಸಿಕಲಿ ಆಗಿರಲಿ ಅಥವಾ ಎಮೋಷ್ನಲಿ ಗ್ಯಾಪ್ ಬಂದಿರಲಿ, ಅದು ನಿಮ್ಮ ಪರ್ಸನ್ ಮೇಲೆ ತುಂಬ ಎಫೆಕ್ಟ್ ಮಾಡಿದೆ. ಕೆಲವೊಮ್ಮೆ ಅವರು ಬ್ಯುಸಿ ಆಗಿರುವ ಪ್ರಯತ್ನ ಮಾಡ್ತಾರೆ, ಮನಸ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡಿಕೊಳ್ಳುವಕ್ಕೆ ಟ್ರೈ ಮಾಡ್ತಾರೆ. ಬಟ್ ನೈಟ್ ಆಗೋ ಸಮಯದಲ್ಲಿ ಅಥವಾ ಒಬ್ಬರೇ ಇದ್ದಾಗ ಮತ್ತೆ ನಿಮ್ಮ ನೆನಪು ಅವರ ಮನಸ್ಸನ್ನು ತುಂಬಿಕೊಳ್ತಾ ಇದೆ. ಅವರಿಗೆ ನಿಮ್ಮ ನೆನಪನ್ನು ತುಂಬ ಸ್ಟ್ರಾಂಗ್ ಆಗಿ ತರ್ತಾ ಇದೆ. ಕೆಲವು ಹಾಡುಗಳಾಗಿರ್ಬೋದು, ಸಾಂಗ್ ಕೇಳಿದಾಗ, ಕೆಲವು ಟೈಮ್ ಆಗಿರ್ಬೋದು, ನಿಮ್ಮ ನೆನಪಿನಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅವ್ರಿಗೆ ಅನ್ನಿಸ್ತಾ ಇದೆ, ಮೊದಲಿನ ರೀತಿ ಇದ್ದಿದ್ರೆ ಚೆನ್ನಾಗಿತ್ತು, ರಿಲೇಷನ್ಶಿಪ್ ಸರಿಯಾಗಿರಬೇಕಿತ್ತು ಅನ್ನೋ ಫೀಲ್ ಬರ್ತಾ ಇದೆ. ಆದರೆ ಅವರು ಆ ನೋವನ್ನು ಹೊರಗಡೆ ತೋರಿಸ್ಕೊಳ್ತಾ ಇಲ್ಲ. ನಿಮ್ಮ ಪರ್ಸನ್ ತುಂಬ ಎಮೋಷ್ನಲ್ ಆಗಿದ್ದರೂ ಕೂಡ ಅದನ್ನು ಹೊರಗಡೆ ತೋರಿಸೋದು ಅವರಿಗೆ ಕಷ್ಟ ಆಗ್ತಾ ಇದೆ. ನಾನು ಯಾಕೆ ಇಷ್ಟು ವೀಕಾಗಿ ಕಾಣಿಸ್ಕೊಳ್ಬೇಕು, ನಾನು ಮೊದಲು ಯಾಕೆ ಹೋಗಿ ಮಾತಾಡಬೇಕು, ನನ್ನ ನೋವನ್ನು ತೋರಿಸಿದ್ರೆ ನನ್ನ ವ್ಯಾಲ್ಯೂ ಕಡಿಮೆ ಆಗಿಬಿಡುತ್ತಾ,
ಈ ರೀತಿಯ ಯೋಚನೆಗಳು ಅವರನ್ನು ಸ್ಟಕ್ ಮಾಡ್ತಾ ಇದೆ. ಹೊರಗಡೆ ಅವರು ಕೂಲಾಗಿರುವ ಪ್ರಯತ್ನ ಮಾಡ್ತಾ ಇದ್ದಾರೆ, ನನಗೇನು ಆಗಿಲ್ಲ ಅನ್ನೋ ಹಾಗೆ ತೋರಿಸ್ಕೊಳ್ತಾ ಇದ್ದಾರೆ. ಆದರೆ ಮನಸ್ಸಿನ ಒಳಗಡೆ ಮಾತ್ರ ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ತುಂಬ ಅಫೆಕ್ಟ್ ಮಾಡ್ತಾ ಇದೆ. ಕೆಲವೊಮ್ಮೆ ಅವರು ನಿಮ್ಮ ಅಟೆನ್ಷನ್ಗಾಗಿ ಕಾಯ್ತಾ ಇರ್ಬೋದು. ನೀವು ಒಂದು ಮೆಸೇಜ್ ಮಾಡ್ತೀರಾ ಅಂತ ನೋಡ್ತಾ ಇದ್ದಾರೆ, ನಿಮ್ಮ ಸ್ಟೇಟಸ್ ನೋಡಿ ಮೌನವಾಗೋದು. ಆದರೆ ಮೊದಲ ಹೆಜ್ಜೆ ಹಾಕೋಕ್ಕೆ ಅವರ ಈಗೋ ಮತ್ತು ಸೆಲ್ಫ್ ರೆಸ್ಪೆಕ್ಟ್ ಬಿಡ್ತಾ ಇಲ್ಲ. ಅವರಿಗೆ ನಿಮ್ಮಲ್ಲಿ ಯಾವ ರೀತಿ ಫೀಲಿಂಗ್ಸ್ ಬೇಕಾಗಿದೆ ಅಂದರೆ ನಿಮ್ಮ ಪ್ರೆಸೆನ್ಸ್ ಬೇಕಾಗಿದೆ. ನೀವು ಅವ್ರ ಜೊತೆ ನಾರ್ಮಲ್ಲಾಗಿ ಮಾತಾಡೋದು, ಕಾಳಜಿ ತೋರಿಸೋದು, ನಾನು ಇನ್ನೂ ನಿಮ್ಮ ಜೊತೆಲೇ ಇದ್ದೀನಿ ಅನ್ನೋ ಫೀಲ್ ಕೊಡೋದು, ಇದೆಲ್ಲ ಅವ್ರಿಗೆ ತುಂಬ ದೊಡ್ಡ ಎಮೋಷ್ನಲ್ ಹೀಲಿಂಗ್ ಆಗಬಹುದು. ಒಟ್ಟಿನಲ್ಲಿ ನಿಮ್ಮ ಪರ್ಸನ್ ಈಗ ತುಂಬ ಡೀಪಾಗಿ ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ. ನೀವಿಲ್ಲದೆ ಅವರಿಗೆ ಖಾಲಿತನ ಫೀಲ್ ಮಾಡ್ತಾ ಇದ್ದಾರೆ. ಆದರೆ ಅದನ್ನು ಓಪನ್ಲಿ ತೋರಿಸ್ಕೊಳ್ಳೋದಕ್ಕೆ ಅವರ ಈಗೋ, ಸೆಲ್ಫ್ ರೆಸ್ಪೆಕ್ಟ್ ಅಡ್ಡಿ ಬರ್ತಾ ಇದೆ. ಹೊರಗಡೆ ಅವರು ಸ್ಟ್ರಾಂಗಾಗಿ ಕಾಣಿಸ್ಕೊಳ್ತಾ ಇದ್ರು, ಮನಸ್ಸಿನ ಒಳಗಡೆ ನನ್ನ ಲೈಫ್ನಲ್ಲಿ ಇವರು ಮತ್ತೆ ಇರಬೇಕು ಅನ್ನೋ ಡಿಸೈರ್, ಆಸೆ ತುಂಬ ಸ್ಟ್ರಾಂಗಾಗಿ ಬೆಳೀತಾ ಇದೆ. ಇನ್ಸೆಕ್ಯೂರ್ ಲವ್, ಎಮೋಷ್ನಲ್ ನೀಡ್ ಎನರ್ಜಿ. ನಿಮ್ಮ ಪರ್ಸನ್ ನಿಮ್ಮನ್ನು ತುಂಬ ಲೈಕ್ ಮಾಡ್ತಾ ಇದ್ದಾರೆ, ಪ್ರೀತಿಸ್ತಾ ಇದ್ದಾರೆ. ಪಾಸ್ಟ್ ಯಾವುದೇ ರೀತಿ ಇರ್ಬೋದು, ಬಟ್ ಪ್ರೀತಿ ಅನ್ನೋದು ಇದೆ. ಆದರೆ ಪ್ರೀತಿಯೊಳಗೆ ಭಯ, ಪೊಸೆಸಿವ್ನೆಸ್, ಕೋಪ, ಓವರ್ ಥಿಂಕಿಂಗ್ ಕೂಡ ಮಿಕ್ಸ್ ಆಗಿದೆ. ತುಂಬ ಸೆನ್ಸಿಟಿವ್ ಆಗಿದ್ದಾರೆ ಮನಸ್ಸಿನಿಂದ. ಆದರೆ ಹೊರಗಡೆ ಅದನ್ನು ಕೋಪ ಅಥವಾ ಆ್ಯಟಿಟ್ಯೂಡ್ ಮೂಲಕ ಹೈಡ್ ಮಾಡುವಂತಹ ಪ್ರಯತ್ನದಲ್ಲಿದ್ದಾರೆ. ಹೈಡ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಬಟ್ ಅವರ ಈಗೋ ಅನ್ನೋದು ಅಡ್ಡ ಬರ್ತಾ ಇದೆ. ತಮ್ಮ ಕೋಪ, ಇನ್ಸೆಕ್ಯೂರಿಟಿ ಜೊತೆ ಹೋರಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ತಮ್ಮ ಕೆಲ ಬಿಹೇವಿಯರ್ ಸರಿಯಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿದೆ. ಕೆಲವೊಮ್ಮೆ ಅವರು ಜಾಸ್ತಿ ಪೊಸೆಸಿವ್ ಆಗಿರಬಹುದು ನಿಮ್ಮ ಮೇಲೆ. ನಿಮ್ಮ ಅಟೆನ್ಷನ್ ಬೇರೆ ಕಡೆ ಹೋದರೂ ಒಳಗಡೆ ಅನ್ಕಂಫರ್ಟಬಲ್ ಫೀಲ್ ಮಾಡ್ತಾರೆ. ನೀವು ಯಾರ ಜೊತೆನಾದರೂ ಮಾತಾಡ್ತೀರಾ, ಯಾಕೆ ಲೇಟ್ ರಿಪ್ಲೈ ಮಾಡ್ತಿದ್ದೀರಾ, ಯಾಕೆ ಸಡನ್ನಾಗಿ ಚೇಂಜ್ ಆಗಿದ್ದೀರಾ, ಈ ತರಹದ ವಿಷಯಗಳು ಅವರ ಮನಸ್ಸಿನಲ್ಲಿ ತುಂಬ ಓಡ್ತಾ ಇದೆ. ಅವ್ರು ಯಾಕೆ ಹೀಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂದರೆ, ಅವ್ರಿಗೆ ಅನ್ನಿಸ್ತಾ ಇದೆ ನಾನು ಇವರನ್ನು ಕಳ್ಕೊಂಡ್ರೆ ಅಥವಾ ನನ್ನಿಂದ ಇವ್ರು ದೂರ ಆದರೆ, ಈ ರೀತಿಯ ಭಯ ಅವರೊಳಗೆ ಜಾಸ್ತಿ ಇದೆ. ಆ ಭಯ ಕೆಲವೊಮ್ಮೆ ಕೋಪವಾಗಿ, ಡೌಟ್ ಆಗಿ, ಓವರ್ ಪೊಸೆಸಿವ್ ಬಿಹೇವಿಯರ್ ಆಗಿ, ಸೈಲೆಂಟ್ ಟ್ರೀಟ್ಮೆಂಟ್ ಆಗಿ ಹೊರಗಡೆ ಬರ್ತಾ ಇದೆ. ಅವರಿಗೆ ಅವರ ತಪ್ಪು ಕೂಡ ಗೊತ್ತಿದೆ. ಅವರು ಕಂಪ್ಲೀಟ್ಲಿ ಕೇರ್ಲೆಸ್ ಪರ್ಸನ್ ಅಲ್ಲ. ಅವರಿಗೆ ಗೊತ್ತು ಅವರ ಕೋಪ, ಇನ್ಸೆಕ್ಯೂರಿಟಿ, ಜಲಸಿ ಕೆಲವೊಮ್ಮೆ ಈ ಸಂಬಂಧಕ್ಕೆ ಹರ್ಟ್ ಮಾಡ್ತಾ ಇದೆ ಅನ್ನೋದು. ಕೆಲವೊಮ್ಮೆ ರಿಯಾಕ್ಟ್ ಆದಮೇಲೆ ಅವರೇ ರಿಗ್ರೆಟ್ ಮಾಡ್ಕೊಳ್ತಾ ಇದ್ದಾರೆ. ನಾನು ಹೀಗೆ ಮಾತಾಡಬಾರ್ದಿತ್ತು, ನಾನು ಓವರಾಗಿ ರಿಯಾಕ್ಟ್ ಮಾಡಿದೆ, ಆ ರೀತಿ ಫೀಲ್ ಕೂಡ ಮಾಡ್ತಾರೆ. ಆದರೆ ಆ ಸಮಯದಲ್ಲಿ ಎಮೋಷನ್ಸ್ ಕಂಟ್ರೋಲ್ ಮಾಡೋದು ಅವರಿಗೆ ಕಷ್ಟ ಆಗಿತ್ತು. ಅಂದರೆ ಪಾಸ್ಟಲ್ಲಿ ಅವ್ರು ಏನೇ ಹರ್ಟ್ ಮಾಡಿರಬಹುದು, ಓವರಾಗಿ ರಿಯಾಕ್ಟ್ ಮಾಡಿರ್ಬೋದು, ನಾನು ಆ ರೀತಿ ಮಾಡಬಾರ್ದಿತ್ತು ಅನ್ನೋದು ಅವರಿಗೂ ಗೊತ್ತಿದೆ. ಬಟ್ ಅವರು ಅವರನ್ನು ಕಂಟ್ರೋಲ್ ಮಾಡಿಕೊಳ್ಳಿಲ್ಲ. ಹೊರಗಡೆ ತುಂಬ ರೂಡಾಗಿ, ಒಳಗಡೆ ತುಂಬ ಸೆನ್ಸಿಟಿವ್ ಆಗಿ ಪ್ರೆಸೆಂಟ್ ಎನರ್ಜಿಯಲ್ಲಿ ಕಾಣ್ತಾ ಇದ್ದಾರೆ. ನಿಮ್ಮ ಪರ್ಸನ್ ನಿಮ್ಮ ಮುಂದೆ ವೀಕಾಗಿ ಕಾಣಿಸ್ಕೊಳ್ಳೋದು ಬೇಡ ಅನ್ನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರಿಗೆ ಮನಸ್ಸಿನ ಒಳಗಡೆ ತುಂಬ ಫೀಲಿಂಗ್ಸ್ ಇದ್ದರೂ ಅದನ್ನು ಸಾಫ್ಟಾಗಿ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಆಗ್ತಾ ಇದೆ. ಹಾಗಾಗಿ ಕೆಲವೊಮ್ಮೆ ಪ್ರೀತಿಗಿಂತ ಆ್ಯಟಿಟ್ಯೂಡ್ ಜಾಸ್ತಿ ಕಾಣಿಸ್ಬೋದು. ನಿಮ್ಮ ಮೇಲಿರುವ ಕಾಳಜಿಗಿಂತ ಕೋಪ ಮೊದಲು ಹೊರಗಡೆ ಬರ್ಬೋದು. ಆದರೆ ನಿಜವಾಗ್ಲೂ ನೋಡಬೇಕಾದ್ರೆ ಅವರು ತುಂಬ ಎಮೋಷ್ನಲ್ ಪರ್ಸನ್. ನಿಮ್ಮ ಒಂದು ಮಾತು ಕೂಡ ಅವರನ್ನು ತುಂಬ ಅಫೆಕ್ಟ್ ಮಾಡಬಹುದು. ಆ ರೀತಿಯ ಎನರ್ಜಿ ಇದ್ದಂತಹ ವ್ಯಕ್ತಿ. ನಿಮ್ಮ ಬೆಂಬಲ ಅವರಿಗೆ ತುಂಬ ಮುಖ್ಯ. ಅಂದರೆ ಒಂದು ಬ್ಯೂಟಿಫುಲ್ ಎನರ್ಜಿ ಇದೆ. ಈ ಸಮಯದಲ್ಲಿ ಅವರಿಗೆ ನಿಮ್ಮಿಂದ ಬೇಕಾಗಿರೋದು, ಅವರು ಈಗ ಪ್ರೆಸೆಂಟ್ ಎನರ್ಜಿ ಪ್ರಕಾರ ಫೀಲ್ ಮಾಡ್ತಾ ಇರೋದು ಕೇವಲ ಲವ್ ಅನ್ನೋದು ಮಾತ್ರ ಅಲ್ಲ, ಅವರನ್ನು ಅರ್ಥ ಮಾಡಿಕೊಳ್ಳುವಂತಹ ಮನಸ್ಸು. ಅವರು ಯಾರಾದರೂ ತಮ್ಮ ಮಾತನ್ನು ಕಂಪ್ಲೀಟಾಗಿ ಕೇಳಬೇಕು ಅಂತ ಬಯಸ್ತಾ ಇದ್ದಾರೆ. ಜಡ್ಜ್ ಮಾಡದೆ, ನೀನು ತಪ್ಪು ಅಂತ ಹೇಳೋದಕ್ಕಿಂತ ಮೊದಲು ನೀನು ಏನು ಫೀಲ್ ಮಾಡ್ತಾ ಇದೆಯಾ ಅಂತ ಕೇಳೋ ವ್ಯಕ್ತಿ ಅವರಿಗೆ ಬೇಕಾಗಿದೆ. ಆ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ಹೊರಗಡೆ ಜನ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಬಟ್ ಎಮೋಷ್ನಲಿ ಲೋನ್ಲಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಮಾತಾಡಿದಾಗ ಮಾತ್ರ ಅವರಿಗೆ ಕಾಮ್ನೆಸ್ ಫೀಲ್ ಬರ್ತಾ ಇದೆ. ನಿಮ್ಮ ಪ್ರೆಸೆನ್ಸ್ ಅವರಿಗೆ ತುಂಬ ದೊಡ್ಡ ಸ್ಟ್ರೆಂತ್ ಆಗಿತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಕೆಲವೊಮ್ಮೆ ನಿಮ್ಮ ಒಂದು ಸ್ಮಾಲ್ ಕೇರಿಂಗ್ ಮೆಸೇಜ್ ಕೂಡ ಅವರ ದಿನವನ್ನು ಚೇಂಜ್ ಮಾಡ್ತಾ ಇತ್ತು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನಿಮ್ಮ ಸ್ಥಾನ ಅವರ ಲೈಫ್ನಲ್ಲಿ ಈಗ ತುಂಬ ದೊಡ್ಡದು ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಈಗ ಎಮೋಷ್ನಲಿ ನಿಮ್ಮ ಮೇಲೆ ತುಂಬ ಅಟ್ಯಾಚ್ಡ್ ಆಗಿದ್ದಾರೆ. ಅವರ ಮೂಡ್, ಅವರ ಹ್ಯಾಪಿನೆಸ್, ಅವರ ಮೆಂಟಲ್ ಪೀಸ್ ಕೂಡ ಕೆಲವೊಮ್ಮೆ ನಿಮ್ಮ ಬಿಹೇವಿಯರ್ ಮೇಲೆ ಡಿಪೆಂಡ್ ಆಗ್ತಾ ಇದೆ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ನೀವು ದೂರ ಅನಿಸಿದ್ರೆ ಅವರು ಕೂಡ ಮನಸ್ಸಿನ ಒಳಗಡೆ ಡಿಸ್ಟರ್ಬ್ ಆಗ್ತಾ ಇದ್ದಾರೆ. ನಿಮ್ಮ ಪ್ರೀತಿಯಿಂದ ಮಾತುಕತೆಯನ್ನು ನೆನಪು ಮಾಡಿಕೊಂಡ್ರೆ ಇನ್ಸ್ಟಂಟ್ಲಿ ಕಾಮ್ ಆಗ್ತಾ ಇದ್ದಾರೆ. ಅಷ್ಟೊಂದು ಇಂಪ್ಯಾಕ್ಟ್ ನಿಮ್ಮ ಮೇಲೆ ಪ್ರೆಸೆನ್ಸ್ ಟೈಮ್ನಲ್ಲಿ ಅವರಿಗಿದೆ. ನಿಮ್ಮ ಪರ್ಸನ್
ಅವರ ಇನ್ಸೆಕ್ಯೂರಿಟಿ, ಆ್ಯಂಗರ್, ಪೊಸೆಸಿವ್ನೆಸ್ ಜೊತೆ ಒಳಗಡೆ ತುಂಬ ಫೈಟ್ ಮಾಡ್ತಾ ಇದ್ದಾರೆ. ಅವರಿಗೆ ಅವರ ತಪ್ಪು ಏನು ಅಂತ ಗೊತ್ತಿದೆ. ಅವ್ರು ಯಾಕೆ ಆ ರೀತಿ ಕೋಪದಲ್ಲಿ ಬಿಹೇವ್ ಮಾಡ್ತಾಯಿದ್ರು, ಪೊಸೆಸಿವ್ನೆಸ್ ತೋರಿಸ್ತಾ ಇದ್ರು ಅಥವಾ ಫೈಟ್ ಮಾಡ್ತಾಯಿದ್ರು. ಬಟ್ ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಮೇಲೆ ಪ್ರೀತಿ ಮಾತ್ರ ಅಲ್ಲ, ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್, ಪೇಷನ್ಸ್ ಮತ್ತು ಎಮೋಷ್ನಲ್ ಸಪೋರ್ಟ್ ಈಗ ತುಂಬ ಅಗತ್ಯ ಅನ್ನೋ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಪ್ರೆಸೆಂಟ್ ಸಿಚುವೇಶನ್ ಯಾವುದೇ ರೀತಿ ಇರ್ಬೋದು, ಬಟ್ ಅವರ ಫೀಲಿಂಗ್ಸ್ ಅನ್ನೋದು ಈ ರೀತಿ ಇದೆ. ರಿಯಲೈಸೇಷನ್ ಮತ್ತು ಟ್ರಾನ್ಸ್ಫರ್ಮೇಷನ್ ಎನರ್ಜಿ. ನಿಮ್ಮ ಪರ್ಸನ್ ಈಗ ಅವರ ಹಳೆಯ ವರ್ತನೆ, ಯಾವ ರೀತಿ ರೂಢಾಗಿ ಬಿಹೇವ್ ಮಾಡಿರ್ಬೋದು, ತಪ್ಪು ಮಾಡಿರ್ಬೋದು, ಅವರ ತಪ್ಪುಗಳು, ನಿಮ್ಮ ಹೃದಯಕ್ಕೆ ಕೊಟ್ಟ ನೋವು, ಇದೆಲ್ಲವನ್ನು ಡೀಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಅವರೀಗ ಕೇವಲ ನಿಮ್ಮನ್ನು ಕಳ್ಕೊಳ್ಳುವಂತಹ ಭಯದಲ್ಲಿಲ್ಲ, ನಾನು ಬದಲಾಗಬೇಕು ಅನ್ನೋ ಯೋಚನೆಯಲ್ಲಿ ಕೂಡ ಇದ್ದಾರೆ. ಹಳೆಯ ತಪ್ಪುಗಳ ಬಗ್ಗೆ ಪಶ್ಚಾತ್ತಾಪ ಇದೆ. ಮೊದಲಿಗೆ ತುಂಬ ಹೆವಿ ರಿಗ್ರೆಟ್ ಎನರ್ಜಿ. ನಿಮ್ಮ ಪರ್ಸನ್ ಈಗ ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ನಡೆದ ಕೆಲವು ವಿಷಯಗಳನ್ನು ಮತ್ತೆ ಮತ್ತೆ ನೆನಪಿಸ್ಕೊಳ್ತಾ ಇದ್ದಾರೆ. ನಿಮ್ಮ ಜೊತೆ ಯಾವ ರೀತಿ ಅವ್ರು ಮಾತಾಡಿದ್ರು, ಯಾವ ರೀತಿ ರೂಢಾಗಿ ಬಿಹೇವ್ ಮಾಡ್ಕೊಂಡಿದ್ರು, ಯಾವ ಸಮಯದಲ್ಲಿ ನಿಮ್ಮ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ಯಾವ ಕ್ಷಣದಲ್ಲಿ ನಿಮ್ಮನ್ನು ಒಂಟಿಯಾಗಿಸಿದ್ರು, ಈ ಎಲ್ಲವನ್ನು ಅದರ ಬಗ್ಗೆ ತುಂಬ ಗಿಲ್ಟ್ ಫೀಲ್ ಮಾಡ್ತಾ ಇದ್ದಾರೆ. ನಾನು ಆ ರೀತಿ ಮಾಡಬಾರ್ದಿತ್ತು ಅನ್ನೋ ಫೀಲಿಂಗ್. ಈಗ ಅವ್ರಿಗೆ ಅರ್ಥ ಆಗ್ತಾ ಇದೆ ನೀವು ಎಷ್ಟು ಜೆನ್ಯೂನ್ ಆಗಿದ್ರಿ ಅನ್ನೋದು. ನಿಮ್ಮ ಎಮೋಷನ್ಸ್ ಲೈಟ್ಲಿ ತಗೊಂಡಿರ್ಬೋದು, ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ದೇ ಇರಬಹುದು, ಈಗೋ ಅಥವಾ ಆ್ಯಂಗರ್ನಲ್ಲಿ ಹರ್ಟ್ ಮಾಡಿರ್ಬೋದು, ನಿಮ್ಮ ಸೈಲೆನ್ಸ್ ಹಿಂದೆ ಇದ್ದ ನೋವು ಯಾವ ರೀತಿ ಇದೆ ಅದನ್ನು ಗಮನಿಸದೇ ಇರ್ಬೋದು. ಆದರೆ ಈಗ ಆ ಎಲ್ಲ ಸನ್ನಿವೇಶಗಳು ಅವರ ಮನಸ್ಸಿಗೆ ಮತ್ತೆ ಮತ್ತೆ ಬರ್ತಾ ಇದೆ. ಕೆಲವೊಮ್ಮೆ ಒಬ್ಬರೇ ಇದ್ದಾಗ ನಾನು ಬೇರೆ ರೀತಿ ನಡ್ಕೊಂಡಿದ್ರೆ, ಆ ರೀತಿ ನಾನು ರೂಢಾಗಿ ಬಿಹೇವ್ ಮಾಡದೇ ಇದ್ದರೆ ಇವತ್ತು ಸಿಚುವೇಶನ್ ಬೇರೆ ರೀತಿ ಆಗಿರ್ತಾ ಇತ್ತು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ನಿಮ್ಮ ನೋವಿನ ಅರ್ಥ ಈಗ ಅವ್ರಿಗೆ ಗೊತ್ತಾಗ್ತಾ ಇದೆ. ಹಿಂದೆ ನೀವು ಏನು ಫೀಲ್ ಮಾಡಿದ್ರಿ ಅನ್ನೋದನ್ನು ಕಂಪ್ಲೀಟಾಗಿ ಅರ್ಥ ಮಾಡ್ಕೊಳ್ಳಿಲ್ಲ ಅವರು. ಆದರೆ ಈಗ ಅವರು ಎಮೋಷ್ನಲಿ ಮೆಚ್ಯೂರ್ ಆಗ್ತಾ ಇದ್ದಾರೆ. ಈಗ ನೀವು ಮೊದಲು ಯಾವ ರೀತಿ ಯೋಚನೆ ಮಾಡ್ತಾ ಇದ್ರಿ ಆ ರೀತಿ ಯೋಚನೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂದರೆ ನಿಮಗೆ ಎಷ್ಟು ನೋವಾಗಿರಬೇಕು, ನೀವು ಎಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರೋ ಏನೋ, ಈ ತರಹದ ಥಾಟ್ಸ್ ಅವರ ಮನಸ್ಸಿನಲ್ಲಿ ಬರ್ತಾ ಇದೆ. ಈಗ ಅವರು ಬದಲಾಗಬೇಕು ಅನ್ನೋ ರಿಯಲೈಸೇಷನ್ ಬರ್ತಾ ಇದೆ. ಬ್ಯೂಟಿಫುಲ್ ಟ್ರಾನ್ಸ್ಫರ್ಮೇಷನ್ ಎನರ್ಜಿ ಇದೆ. ನಿಮ್ಮ ಪರ್ಸನ್ ಈಗ ಕೇವಲ ನಾನು ನಿನ್ನ ಪ್ರೀತಿಸ್ತೀನಿ ಅನ್ನೋದರಲ್ಲಿ ಮಾತ್ರ ಇಲ್ಲ, ಮನಸ್ಸಿನ ಒಳಗಡೆ ಫೀಲ್ ಮಾಡ್ತಾ ಇದ್ದಾರೆ. ನಾನು ಬೆಟರ್ ಆಗಬೇಕು, ನಾನು ಮೆಚ್ಯೂರ್ ಆಗಬೇಕು, ಡಿಸರ್ವ್ ಆಗುವ ಪಾರ್ಟ್ನರ್ ಆಗಬೇಕು, ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ರಿಲೇಷನ್ಶಿಪ್ಪನ್ನು ಬೇರೆ ರೀತಿಯಲ್ಲಿ ನೋಡ್ತಾ ಇದ್ದಾರೆ. ಈ ಹಿಂದೆ ಅಥವಾ ಪಾಸ್ಟ್ನಲ್ಲಿ ಎಮೋಷನ್ಸ್, ಅವರ ಈಗೋ, ಅವರ ನೀಡ್ಸ್ ಕಡೆ ಮಾತ್ರ ಫೋಕಸ್ ಇರ್ತಿತ್ತು. ಆದರೆ ಈಗ ನಿಧಾನವಾಗಿ ನಾವು ಅನ್ನೋ ಮೈಂಡ್ ಸೆಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ನಿಮ್ಮ ಹ್ಯಾಪಿನೆಸ್ ಮುಖ್ಯ ಅಂತ ಅನ್ನಿಸ್ತಾ ಇದೆ, ನಿಮ್ಮ ಮೆಂಟಲ್ ಪೀಸ್ ಮುಖ್ಯ ಅಂತ ಅನ್ನಿಸ್ತಾ ಇದೆ, ನಿಮ್ಮ ಫೀಲಿಂಗ್ಸ್ ಕೂಡ ಈಕ್ವಲಿ ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಗ್ತಾ ಇದೆ. ಇದು ರಿಲೇಷನ್ಶಿಪ್ಪಲ್ಲಿ ತುಂಬ ದೊಡ್ಡ ಚೇಂಜ್ ಎನರ್ಜಿ. ಅವರೀಗ ಏನು ಪ್ರೂವ್ ಮಾಡಬೇಕು ಅಂತ ಅನ್ನಿಸ್ತಾ ಇದೆ ಅಂದರೆ ಕೇವಲ ಮಾತಿನಿಂದ ಅಲ್ಲ, ಆ್ಯಕ್ಷನ್ ಮೂಲಕ ಪ್ರೀತಿ ತೋರಿಸ್ಬೇಕು ಅಂತ ಅನ್ನಿಸ್ತಾ ಇದೆ. ಹಿಂದೆ ಮಿಸ್ ಆದ ಕೇರ್, ನಿಮಗೆ ಕೊಡದೆ ಹೋದ ರೆಸ್ಪೆಕ್ಟ್, ಅರ್ಥ ಮಾಡಿಕೊಳ್ಳದೆ ಮಾಡಿದ ಮಿಸ್ಟೇಕ್ಸ್, ಇದೆಲ್ಲ ಸರಿ ಮಾಡಬೇಕು ಅನ್ನೋ ಡೀಪ್ ಇಂಟೆನ್ಷನ್ ಕಾಣ್ತಾ ಇದೆ. ಅವರ ಮನಸ್ಸಿನಲ್ಲಿ ಆ ರೀತಿಯ ಫೀಲ್ ಬರ್ತಾ ಇದೆ. ಆದರೆ ಒಳಗೆ ಇನ್ನೂ ಒಂದು ಭಯ ಇದೆ, ತುಂಬ ಲೇಟ್ ಆಯಿತಾ ಅನ್ನೋ ಪ್ರಶ್ನೆ ಕೂಡ ಅವರ ಮನಸ್ಸಿನಲ್ಲಿದೆ. ಅವರು ಬದಲಾಗಬೇಕು ಅಂತ ಫೀಲ್ ಮಾಡ್ತಾ ಇದ್ದಾರೆ, ಆದರೆ ನೀವು ಮತ್ತೆ ಅದೇ ಟ್ರಸ್ಟ್ ಕೊಡ್ತೀರಾ ಅನ್ನೋ ಡೌಟ್ ಕೂಡ ಇದೆ. ನಿಮ್ಮ ಪರ್ಸನ್ ಈಗ ಅವರ ತಪ್ಪುಗಳನ್ನು ಇಗ್ನೋರ್ ಮಾಡ್ತಾ ಇಲ್ಲ, ಅವರು ಮಾಡಿದ ನೋವಿನ ಅರ್ಥ ಈಗ ಅವರಿಗೆ ಡೀಪಾಗಿ ಗೊತ್ತಾಗ್ತಾ ಇದೆ. ಅವರಿಗೆ ರಿಲೇಷನ್ಶಿಪ್ಪನ್ನು ಸೆಲ್ಫಿಶ್ ಆ್ಯಂಗಲ್ನಿಂದ ಅಲ್ಲ, ನಾವು ಅನ್ನೋ ಮನಸ್ಸಿನಿಂದ ನೋಡೋದಕ್ಕೆ ಶುರು ಮಾಡಿದ್ದಾರೆ. ನಾನು ಮಾತ್ರ ಅಲ್ಲ, ನಾವು ಅಂತ ನೋಡ್ತಾ ಇದ್ದಾರೆ. ಅವರೀಗ ಕೇವಲ ನಿಮ್ಮ ಪ್ರೀತಿಯನ್ನು ಬಯಸ್ತಾ ಇಲ್ಲ, ನಿಮಗೆ ಡಿಸರ್ವ್ ಆಗುವ ವ್ಯಕ್ತಿ ಆಗಬೇಕು ಅನ್ನೋ ಟ್ರಾನ್ಸ್ಫರ್ಮೇಷನ್ ದಾರಿಯಲ್ಲಿ ಸಾಕ್ತಾ ಇದ್ದಾರೆ. ಆ ರೀತಿಯ ಎನರ್ಜಿಯಲ್ಲಿದ್ದಾರೆ. ಹಿಡನ್ ಲವ್, ಲೈಫ್ ಪ್ರೆಷರ್ ಎನರ್ಜಿ. ನಿಮ್ಮ ಪರ್ಸನ್ ಹೊರಗಡೆ ಮೂವ್ ಆನ್ ಆಗಿದ್ರು ಅಂತ ನಿಮಗೂ ಕೂಡ ಅನಿಸಿರಬಹುದು, ಅಥವಾ ಮೂವ್ ಆನ್ ಆಗಿರೋ ರೀತಿ ನಿಮಗೆ ತೋರಿಸ್ಕೊಳ್ತಾ ಇರ್ಬೋದು, ನಡ್ಕೊಳ್ತಾ ಇರ್ಬೋದು. ಆದರೆ ಮನಸ್ಸಿನ ಒಳಗಡೆ ಇನ್ನೂ ಸಂಪೂರ್ಣವಾಗಿ ನಿಮ್ಮಲ್ಲೇ ಅಂಟ್ಕೊಂಡಿದ್ದಾರೆ. ಅದರ ಜೊತೆ ಅವರ ಜೀವನದಲ್ಲಿ ಈಗ ಯಾವುದೋ ಒತ್ತಡ, ಜವಾಬ್ದಾರಿ ಅಥವಾ ಫಿನಾನ್ಷಿಯಲ್ ಟೆನ್ಷನ್ ಕೂಡ ನಡೀತಾ ಇದೆ. ಅದೇ ಅವರಿಗೆ ಓಪನ್ಲಿ ಮುಂದೆ ಬರೋದಕ್ಕೆ ತಡೀತಾ ಇದೆ. ಸ್ಟಕ್ ಆಗ್ತಾ ಇದ್ದಾರೆ. ನಿಮ್ಮನ್ನು ಮರ್ತಿಲ್ಲ. ಮೊದಲಿಗೆ ಕ್ಲಿಯರ್ ಎನರ್ಜಿ ಯಾವ ರೀತಿ ಇದೆ ಅಂದರೆ ನಿಮ್ಮ ಪರ್ಸನ್ ನಿಮ್ಮನ್ನು ಮರ್ತಿಲ್ಲ. ಹೊರಗಡೆ ನಾನು ಫೈನ್ ಅನ್ನೋ ಹಾಗೆ ತೋರಿಸ್ಕೊಳ್ತಾ ಇರ್ಬೋದು, ಕೆಲವೊಮ್ಮೆ ಬೇಕು ಅಂತಲೇ ಕೋಲ್ಡ್ ಆಗಿರ್ಬೋದು, ಅಥವಾ ನನಗೆ ಈಗ ಏನು ಫೀಲ್ ಆಗಲ್ಲ ಅನ್ನೋ ವೈಬ್ ಕೊಡ್ತಾ ಇರ್ಬೋದು. ಆದರೆ ಅದು ಅವರ ನಿಜವಾದ ಮನಸ್ಸಲ್ಲ. ಮರಿಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ಅವರು ಬ್ಯುಸಿ ಮಾಡ್ಕೊಂಡಿರ್ಬೋದು, ನಿಮ್ಮಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡಿರ್ಬೋದು, ಸೋಷಿಯಲ್ ಮೀಡಿಯಾ ಅವಾಯ್ಡ್ ಮಾಡಿರ್ಬೋದು,
ನಾನು ಮುಂದೆ ಹೋಗಬೇಕು ನನ್ನ ಲೈಫ್ನಲ್ಲಿ ಅಂತ ಅವರ ಮನಸ್ಸಿಗೆ ಹೇಳ್ಕೊಂಡಿರಬಹುದು. ಆದರೆ ಮನಸ್ಸು ಅನ್ನೋದು ಒಪ್ಕೊಂಡಿಲ್ಲ. ನಿಮ್ಮ ನೆನಪು ಮತ್ತೆ ಮತ್ತೆ ಅವರಲ್ಲಿ ಬರ್ತಾ ಇದೆ. ನಿಮ್ಮ ನೆನಪು ಕಾಡ್ತಾ ಇದೆ. ಹಳೆಯ ನೆನಪುಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಅವರು ಹೊರಗಡೆ ಯಾಕೆ ಹೈಡ್ ಮಾಡ್ತಾ ಇದ್ದಾರೆ ಅಂದರೆ, ಇಲ್ಲಿ ಈಗೋ ಮಾತ್ರ ಅಲ್ಲ, ಈಗೋ ಕೂಡ ಇದೆ, ಸೆಲ್ಫ್ ಪ್ರೊಟೆಕ್ಷನ್ ಎನರ್ಜಿ. ಅವರು ತಮ್ಮ ಫೀಲಿಂಗ್ಸನ್ನು ಹೊರಗಡೆ ತೋರಿಸಿದ್ರೆ ಮತ್ತೆ ಹರ್ಟ್ ಆಗ್ತೀನಿ ಅನ್ನೋ ಭಯ ಕೂಡ. ಹಾಗಾಗಿ ಅವರು ಡಿಟ್ಯಾಚ್ಡ್ ಆಗಿರುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಮನಸ್ಸಿನ ಒಳಗಡೆ ಸಿಚುವೇಶನ್ ಸಂಪೂರ್ಣ ಬೇರೆ. ಕೆಲವೊಮ್ಮೆ ಒಬ್ಬರೇ ಇದ್ದಾಗ ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾರೆ. ಇವರು ಈಗ ಹೇಗಿರ್ಬೋದು, ನನ್ನ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರಾ, ಈ ತರಹದ ಥಾಟ್ಸ್ ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇದೆ. ಅಥವಾ ಹಣಕಾಸು, ಫೈನಾನ್ಷಿಯಲ್ ಅಥವಾ ಜೀವನದ ಒತ್ತಡ, ಸ್ಟ್ರಗಲ್, ರೆಸ್ಪಾನ್ಸಿಬಿಲಿಟಿ ಕೂಡ ಇರಬಹುದು. ಹೆವಿ ಎನರ್ಜಿ. ನಿಮ್ಮ ಪರ್ಸನ್ ಈಗ ಕೇವಲ ರಿಲೇಷನ್ಶಿಪ್ ವಿಷಯದಿಂದ ಮಾತ್ರ ಡಿಸ್ಟರ್ಬ್ ಆಗಿಲ್ಲ. ಜೀವನದ ಬೇರೆ ಪ್ರೆಷರ್ ಕೂಡ ಅವರನ್ನು ಮೆಂಟಲಿ ಟಯರ್ಡ್ ಮಾಡ್ತಾ ಇದೆ. ಅದು ಫೈನಾನ್ಷಿಯಲ್ ಸಮಸ್ಯೆ ಆಗಿರ್ಬೋದು, ಜಾಬ್ ಟೆನ್ಷನ್ ಆಗಿರ್ಬೋದು, ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟಿ, ಫ್ಯೂಚರ್ ಬಗ್ಗೆ ಇರುವ ಫಿಯರ್, ಮನೆಯಲ್ಲಿರುವ ಒತ್ತಡ, ಈ ತರಹದ ಏನಾದರೂ ಅವರ ಮನಸ್ಸಿನಲ್ಲಿ ತುಂಬ ವೆಯ್ಟ್ ಆಗಿ ಕೂತ್ಕೊಂಡಿದೆ. ಅಂದರೆ ನಾನೀಗ ಸರಿಯಾದ ಸ್ಥಿತಿಯಲ್ಲಿ ಇಲ್ಲ ಅನ್ನೋ ಥಾಟ್ ಅವರನ್ನು ತುಂಬ ಕಾಡ್ತಾ ಇದೆ. ಅವರಲ್ಲಿ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ಅವರ ಮನಸ್ಸಿಗೆ ಯಾವ ರೀತಿ ಫೀಲ್ ಆಗ್ತಾ ಇದೆ ಅಂದರೆ, ನಾನು ಮೆಂಟಲಿ ಸ್ಟೇಬಲ್ ಇಲ್ಲ, ನನ್ನ ಲೈಫ್ ಇನ್ನೂ ಸೆಟ್ಲ್ ಆಗಿಲ್ಲ, ಈ ಸ್ಥಿತಿಯಲ್ಲಿ ರಿಲೇಷನ್ಶಿಪ್ ಹ್ಯಾಂಡಲ್ ಮಾಡೋದಕ್ಕೆ ಆಗುತ್ತಾ, ಈ ಡೌಟ್ ಅವರನ್ನು ಹಿಂದೆ ಸ್ಟಕ್ ಮಾಡಿ ನಿಲ್ಲಿಸ್ತಾ ಇದೆ. ಅದಕ್ಕೆ ಅವರು ಕೆಲವೊಂದು ಸಲ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಾ ಇದ್ದಾರೆ. ನಿಮ್ಮಿಂದ ದೂರ ಹೋಗಬೇಕು ಅನ್ನೋದು ಅಲ್ಲ, ಆದರೆ ನನ್ನ ಸಮಸ್ಯೆಗಳಲ್ಲಿ ಇವರನ್ನು ಹೇಳ್ಕೊಳ್ಬಾರ್ದು ಅನ್ನೋ ಫೀಲಿಂಗ್ ಕೂಡ ಇದೆ ಎನರ್ಜಿಯಲ್ಲಿ. ಕೆಲವೊಮ್ಮೆ ಅವರು ಸೈಲೆಂಟ್ ಆಗಿರೋದಕ್ಕೆ ಕಾರಣ ಲವ್ ಕಡಿಮೆ ಆಗೋದು ಅಂತ ಮಾತ್ರ ಅಲ್ಲ, ಲೈಫ್ ಪ್ರೆಷರ್ ಕೂಡ ಜಾಸ್ತಿ ಆಗೋದು. ಅವರ ಮನಸ್ಸಿನ ಒಳಗಡೆ ಏನು ಬೇಕಾಗಿದೆ ಅಂದರೆ, ಅವರೀಗ ಜಡ್ಜ್ಮೆಂಟ್ ಅಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗಿದೆ. ನಾನು ಪರ್ಫೆಕ್ಟ್ ಸ್ಥಿತಿಯಲ್ಲಿ ಇಲ್ಲದೇ ಇದ್ದರೂ ಕೂಡ ಯಾರಾದರೂ ನನ್ನನ್ನು ಅರ್ಥ ಮಾಡ್ಕೊಳ್ಳಿ ಅನ್ನೋ ಎಮೋಷ್ನಲ್ ನೀಡ್ ತುಂಬ ಸ್ಟ್ರಾಂಗಾಗಿ ಕಾಣಿಸ್ತಾ ಇದೆ. ನಿಮ್ಮ ಪರ್ಸನ್ ನಿಮ್ಮನ್ನು ಮರ್ತಿಲ್ಲ, ಆ ಎನರ್ಜಿ ಇದೆ. ಹೊರಗಡೆ ಸ್ಟ್ರಾಂಗ್ ಆಗಿ ಅಥವಾ ಡಿಟ್ಯಾಚ್ಡ್ ಆಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಆದರೆ ಒಳಗೆ ನಿಮ್ಮ ನೆನಪುಗಳು ಇನ್ನು ತುಂಬ ಡೀಪಾಗಿ ಉಳಿದಿದೆ. ಅದರ ಜೊತೆ ಅವರ ಜೀವನದ ಪ್ರೆಷರ್, ಫೈನಾನ್ಷಿಯಲ್ ಟೆನ್ಷನ್ ಅಥವಾ ರೆಸ್ಪಾನ್ಸಿಬಿಲಿಟಿ ಅವರನ್ನು ಮೆಂಟಲಿ ತುಂಬ ಟಯರ್ಡ್ ಮಾಡ್ತಾ ಇದೆ. ಅದಕ್ಕಾಗಿ ಅವರು ರಿಲೇಷನ್ಶಿಪ್ಪಲ್ಲಿ ಓಪನ್ಲಿ ಮುಂದೆ ಬರೋದಕ್ಕೆ ಹೆದರ್ಕೊಳ್ತಾ ಇದ್ದಾರೆ, ಸ್ಟಕ್ ಆಗಿದ್ದಾರೆ. ಫಿಯರ್ ಆಫ್ ಲೂಸಿಂಗ್ ಎನರ್ಜಿ. ನಿಮ್ಮ ಪರ್ಸನ್ ನಿಮ್ಮನ್ನು ಕೇವಲ ಪ್ರೀತಿ ಮಾತ್ರ ಮಾಡ್ತಾ ಇದ್ದಾರೆ ಅಂತಲ್ಲ, ನಿಮ್ಮನ್ನು ಕಳ್ಕೊಳ್ಳುವ ಕಲ್ಪನೆ ಅವರನ್ನು ಒಳಗಿನಿಂದ ತುಂಬ ಟಯರ್ಡ್ ಮಾಡ್ತಾ ಇದೆ. ಅವರ ಮನಸ್ಸಿನಲ್ಲಿ ಈಗ ದೊಡ್ಡ ಯುದ್ಧ ನಡೀತಾ ಇದೆ. ಒಂದು ಕಡೆ ಪ್ರೀತಿ, ಇನ್ನೊಂದು ಕಡೆ ಭಯ. ಅದೇ ಭಯ ಕೆಲವೊಮ್ಮೆ ಪೊಸೆಸಿವ್ನೆಸ್, ಇನ್ಸೆಕ್ಯೂರಿಟಿ, ಓವರ್ ಥಿಂಕಿಂಗ್ ಆಗಿ ಹೊರಗಡೆ ಬರ್ತಾ ಇದೆ. ನಿಮ್ಮನ್ನು ಕಳ್ಕೊಳ್ಳುವ ಭಯ ತುಂಬ ಜಾಸ್ತಿ ಇದೆ. ನಿಮ್ಮ ಪರ್ಸನ್ ಈಗ ನಿಮ್ಮ ಪ್ರೆಸೆನ್ಸ್ಗೆ ತುಂಬ ಎಮೋಷ್ನಲಿ ಅಟ್ಯಾಚ್ಡ್ ಆಗಿದ್ದಾರೆ. ಹಾಗಾಗಿ ನಿಮ್ಮನ್ನು ಕಳ್ಕೊಳ್ಳುವ ಥಾಟ್ ಕೂಡ ಅವರಿಗೆ ಹೆವಿಯಾಗಿ ಕಾಣ್ತಾ ಇದೆ. ಕೆಲವೊಮ್ಮೆ ಅವರು ಈ ರೀತಿ ಯೋಚನೆ ಮಾಡ್ತಾರೆ, ಇವರು ಬೇರೆ ಯಾರಿಗಾದರೂ ಕ್ಲೋಸ್ ಆಗಿಬಿಟ್ರೆ, ನಾನು ಲೇಟ್ ಆಗಿಬಿಟ್ರೆ, ಒಂದು ದಿನ ಇವರು ನನ್ನ ಲೈಫ್ನಿಂದ ಕಂಪ್ಲೀಟ್ಲಿ ದೂರ ಆದರೆ, ಈ ತರಹದ ಥಾಟ್ಸ್ ಕೂಡ ಅವರ ಮನಸ್ಸಿನಲ್ಲಿ ಓಡಾಡ್ತಾ ಇರುತ್ತೆ ಕೆಲವೊಂದು ಸಮಯದಲ್ಲಿ. ಅದಕ್ಕೆ ಕೆಲವೊಮ್ಮೆ ಅವರು ಓವರ್ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಅವರು ರಿಯಾಕ್ಷನ್ಸ್ ಕೋಪದಿಂದ ಕೊಡ್ತಾ ಇದ್ದಾರೆ. ಫಿಯರ್ ಜಾಸ್ತಿ ಇದೆ. ನೀವು ಸ್ವಲ್ಪ ಡಿಸ್ಟೆನ್ಸ್ ಆಗಿ ಬಿಹೇವ್ ಮಾಡಿದ್ರೂ ಕೂಡ ಅಥವಾ ಲೇಟ್ ರಿಪ್ಲೈ ಮಾಡಿದ್ರೂ ಕೂಡ ಅವ್ರಿಗೆ ಫೀಲ್ ಆಗ್ತಾ ಇದೆ. ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇದ್ದಾರೆ. ಡೌಟ್ ಆಗಿರ್ಬೋದು, ಪೊಸೆಸಿವ್ನೆಸ್ ಬಿಹೇವಿಯರ್ ಆಗಿರ್ಬೋದು, ಎಕ್ಸ್ಟ್ರಾ ರೈಟ್ಸ್ ತೋರಿಸೋದಾಗಿರಬಹುದು, ಸಡನ್ ಆ್ಯಂಗರ್ ಆಗೋದು, ಓವರ್ ಥಿಂಕಿಂಗ್ ಮಾಡೋದು, ಈ ರೀತಿ ಫೀಲ್ ಮಾಡ್ತಾ ಇದ್ದಾರೆ. ಅವ್ರು ನಿಮ್ಮ ಮೇಲೆ ಹಕ್ಕು ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಪರ್ಸನ್ ಮನಸ್ಸಿನ ಒಳಗಡೆ ಇವರು ನನ್ನ ವ್ಯಕ್ತಿ ಅಂತ ತುಂಬ ಡೀಪಾಗಿ ಫೀಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ಕೆಲವೊಮ್ಮೆ ಅವರು ನಿಮ್ಮ ಅಟೆನ್ಷನನ್ನು ಬೇರೆ ಯಾರ ಜೊತೆ ಶೇರ್ ಮಾಡೋದಕ್ಕೂ ಅನ್ಕಂಫರ್ಟಬಲ್ ಫೀಲ್ ಮಾಡಬಹುದು. ಅದು ಪ್ಯೂರ್ ಕಂಟ್ರೋಲ್ ಎನರ್ಜಿ ಅಲ್ಲ, ಫಿಯರ್ ಮಿಕ್ಸ್ಡ್ ಅಟ್ಯಾಚ್ಮೆಂಟ್ ಎನರ್ಜಿ. ತಡ ಮಾಡಿಬಿಟ್ನಾ ಅನ್ನೋ ಫೀಲ್ ಕೂಡ ಇದೆ. ರಿಗ್ರೆಟ್ ಮತ್ತು ಫಿಯರ್ ಎರಡೂ ಮಿಕ್ಸ್ ಆಗಿ ಕಾಣಿಸ್ತಾ ಇದೆ. ಅವ್ರಿಗೀಗ ತಮ್ಮ ಫೀಲಿಂಗ್ಸ್ ಕ್ಲಿಯರ್ ಆಗಿದೆ. ನಿಮ್ಮ ವ್ಯಾಲ್ಯೂ ಕೂಡ ಅರ್ಥ ಆಗಿದೆ. ಆದರೆ ಮನಸ್ಸಿನ ಒಳಗಡೆ ಒಂದು ಭಯ ಇದೆ. ನಾನು ರಿಯಲೈಸ್ ಮಾಡೋ ಅಷ್ಟರಲ್ಲಿ ತುಂಬ ಲೇಟ್ ಆಗಿಬಿಡ್ತಾ, ಇವರು ಈಗ ನನಗೆ ಸೇಮ್ ಫೀಲಿಂಗ್ ಇಟ್ಟಿದ್ದಾರಾ ನನ್ನ ಮೇಲೆ ಮೊದಲು ಇದ್ದ ಫೀಲಿಂಗ್ಸ್ ಇದೆಯಾ, ಮೊದಲು ಯಾವ ರೀತಿ ನನ್ನ ಹತ್ರ ಕ್ಲೋಸ್ ಆಗಿದ್ರು ಅಥವಾ ಫೀಲಿಂಗ್ಸನ್ನು ಶೇರ್ ಮಾಡ್ತಾಯಿದ್ರು ಅದೇ ರೀತಿ ಇರ್ತಾರಾ? ಈ ಪ್ರಶ್ನೆಗಳು ಅವರನ್ನು ಮೆಂಟಲಿ ತುಂಬ ಡಿಸ್ಟರ್ಬ್ ಮಾಡ್ತಾ ಇದೆ. ನಿಮ್ಮ ಪರ್ಸನ್ನಿಗ ಎಮೋಷ್ನಲಿ ತುಂಬ ಒಂದು ಡಿಸ್ಟರ್ಬ್ ಮೋಡ್ನಲ್ಲಿದ್ದಾರೆ. ಅವ್ರು ನಿಜವಾಗ್ಲೂ ಮನಸ್ಸಿನಿಂದ ನಿಮ್ಮ ಪ್ರೀತಿ ಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ. ಅವರು ಮಾಡಿದ ತಪ್ಪುಗಳನ್ನು ಈಗ ಅರ್ಥ ಮಾಡ್ಕೊಂಡಿದ್ದಾರೆ. ನಿಮ್ಮ ಆ್ಯಬ್ಸೆನ್ಸ್ ಅವರನ್ನು ಒಳಗಿನಿಂದ ಅಫೆಕ್ಟ್ ಮಾಡ್ತಾ ಇದೆ. ನಿಮ್ಮನ್ನು ಕಳೆದುಕೊಳ್ಳುವ ಭಯದಲ್ಲಿ ಕಾಣ್ತಾ ಇದ್ದಾರೆ.
ಮತ್ತೆ ನಿಮ್ಮ ಹತ್ರ ಬರಬೇಕು, ಈ ರಿಲೇಷನ್ಶಿಪ್ಪಲ್ಲಿ ಬರಬೇಕು ಅಂತ ಬಯಸ್ತಾ ಇದ್ದಾರೆ. ಹೊರಗಡೆ ಅವರು ನಾರ್ಮಲ್ ಆಗಿ ಸ್ಟ್ರಾಂಗ್ ಆಗಿ ಕಾಣಿಸ್ಕೊಳ್ತಾ ಇರ್ಬೋದು, ಆದರೆ ಮನಸ್ಸಿನ ಒಳಗಡೆ ಬ್ರೋಕನ್ ಫೀಲ್ ಮಾಡ್ತಾ ಇದ್ದಾರೆ. ನಿಮ್ಮ ಜೊತೆ ಇದ್ದ ಕನೆಕ್ಷನ್ ಅವರ ಮನಸ್ಸಿನಲ್ಲಿ ಇನ್ನೂ ಕಂಪ್ಲೀಟ್ ಆಗಿ ಮುಗ್ದಿಲ್ಲ. ಎಮೋಷ್ನಲಿ ಇನ್ನೂ ಈ ರಿಲೇಷನ್ಶಿಪ್ಪಲ್ಲೇ ಇದ್ದಾರೆ. ಪಾಸ್ಟಲ್ಲಿ ಇದ್ದಂತಹ ಮಿಕ್ಸ್ಡ್ ಫೀಲಿಂಗ್ಸ್ ಇಲ್ಲ ಈಗ ಅವರ ಹಾರ್ಟ್ ಅವರಿಗೆ ಕ್ಲಿಯರ್ ಆನ್ಸರ್ ಕೊಡ್ತಾ ಇದೆ. ನಿಮ್ಮ ಬಗ್ಗೆ ಅವರ ಫೀಲಿಂಗ್ಸ್ ಇನ್ನೂ ಕ್ಯಾಶುವಲ್ ಸ್ಟೇಜ್ ದಾಟಿ ಹೋಗಿದೆ. ಡೀಪ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಆಗಿದೆ. ನಿಮ್ಮ ಪರ್ಸನ್ ಈಗ ತುಂಬ ಡೀಪ್ ಎಮೋಷ್ನಲ್ ರಿಯಲೈಸೇಷನ್ ಸ್ಟೇಜ್ನಲ್ಲಿ ಇದ್ದಾರೆ. ನಿಮ್ಮನ್ನು ಮಿಸ್ ಮಾಡ್ತಾ ಇದ್ದಾರೆ, ನಿಮ್ಮ ವ್ಯಾಲ್ಯೂ ಅರ್ಥ ಮಾಡ್ಕೊಳ್ತಿದ್ದಾರೆ, ನಿಮ್ಮನ್ನು ಕಳ್ಕೊಳ್ಳುವ ಭಯದಲ್ಲಿದ್ದಾರೆ. ಎಲ್ಲದರ ನಂತರ ಕೂಡ ಅವರ ಹೃದಯ ಇನ್ನೂ ನಿಮ್ಮನ್ನು ಆರಿಸ್ಕೊಳ್ತಾ ಇದೆ. ಏನೇ ಇರ್ಬೋದು, ಅವರ ಫ್ಯಾಮಿಲಿ ಇರ್ಬೋದು ಅಥವಾ ಫ್ರೆಂಡ್ಸ್ಗಳಿರ್ಬೋದು, ಹೊರಗಡೆ ಅವರು ಸುತ್ತಾಡ್ತಾ ಇರ್ಬೋದು, ಬ್ಯುಸಿ ಇರ್ಬೋದು, ಬಟ್ ಅದೆಲ್ಲ ಇದ್ದರೂ ಕೂಡ ಅದರ ನಂತರವೂ ಕೂಡ ಅವರ ಹೃದಯ ಇನ್ನೂ ಕೂಡ ನಿಮ್ಮನ್ನೇ ಆರಿಸ್ಕೊಳ್ತಾ ಇದೆ. ನಿಮ್ಮ ನೆನಪೇ ಅವರನ್ನು ಕಾಡ್ತಾ ಇದೆ. ಸೊ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಪಾಸಿಟಿವ್ ಆಗಿ ಕಮೆಂಟ್ ಮಾಡಿ. ಕೆಲವೊಮ್ಮೆ ಒಂದು ಒಳ್ಳೆಯ ನೆನಪು ಕೂಡ ಈ ರಿಲೇಷನ್ಶಿಪ್ಪನ್ನು ಹೀಲ್ ಮಾಡುವ ಶಕ್ತಿ ಇರುತ್ತೆ. ಹಾಗಾಗಿ ನೋವಿಗಿಂತ ಪ್ರೀತಿಯನ್ನು ಹೆಚ್ಚು ಫೀಲ್ ಮಾಡೋದಕ್ಕೆ ಟ್ರೈ ಮಾಡಿ. ಸೊ ನಿಮ್ಮ ಹೃದಯದಲ್ಲಿರುವ ಪಾಸಿಟಿವ್ ಆಗಿರುವ ಆಸೆಗಳು ಆದಷ್ಟು ಬೇಗ ನೆರವೇರಲಿ. ನೀವು ಕೇಳ್ಕೊಂಡಿರುವಂತಹ ಪಾಸಿಟಿವ್ ವಿಷಸ್ ಎಲ್ಲ ನಿಮ್ಮ ಲೈಫ್ನಲ್ಲಿ ರಿಯಾಲಿಟಿಗೆ ಬರಲಿ. ನಿಮ್ಮ ಕನಸುಗಳು, ನಿಮ್ಮ ರಿಲೇಷನ್ಶಿಪ್, ನಿಮ್ಮ ಸಂತೋಷ ಎಲ್ಲವೂ ತುಂಬ ಬೇಗ ನಿಮ್ಮ ಲೈಫ್ನಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಮ್ಯಾನಿಫೆಸ್ಟ್ ಆಗಲಿ ಅಂತ ಬ್ಲೆಸ್ ಮಾಡ್ತಾ ಇನ್ನೊಂದು ಬ್ಯೂಟಿಫುಲ್ ರೀಡಿಂಗಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ನಿಮ್ಮೆಲ್ಲರ ಪ್ರೀತಿಗೆ, ನಿಮ್ಮೆಲ್ಲರ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಪ್ರೀತಿ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ರೀಡಿಂಗಲ್ಲಿ ಮತ್ತೆ ಸಿಗೋಣ. ಗಾಡ್ ಬ್ಲೆಸ್ ಯು ಆಲ್.